ಹಲೋ ಹಲೋ 1 2 3 1 2 3 ಕಾರಲ್ಲಿ ನೋಡ್ತಾ ಇರೋರಿಗೆ ಒಂದು ಆಟೋಮೆಟಿಕ್ ಇದೆ, ಒಂದು ಮ್ಯಾನ್ಯುವಲ್ ಇದೆ, ಎರಡು ಸಿಂಗಲ್ ಓನರ್, ಎರಡು 4 ವೀಲ್ ಡ್ರೈವ್, ಎರಡು ಸೂಪರ್ ಕ್ಲಾಸ್ ಶೋರೂಮ್ ಕಂಡೀಷನ್ ಇರೋ ಗಾಡಿ 25,000 ಕೊಟ್ಬಿಡೋಣ. ಬನ್ನಿ ನಮ್ಮ ಫ್ರೆಂಡ್ಸ್ ಕಾರ್ 365 ನಲ್ಲಿ ಹೊಸ ಸ್ಟಾಕು, ಹೊಸ ಗಾಡಿಗಳು ತುಂಬಾನೇ ಬಂದಿದೆ. ಲೇಟೆಸ್ಟ್ ಗಾಡಿಗಳು, ಕಡಿಮೆ ಓಡಿರೋ ಗಾಡಿಗಳು, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರುವಂತ, ಗ್ಯಾರಂಟಿ ವಾರಂಟಿ ಇರುವಂತ ಒಳ್ಳೊಳ್ಳೆ ಗಾಡಿಗಳು ಬಂದಿದೆ. 60,000 ಓಡಿರೋ ಗಾಡಿ ಇದೆ, 70,000 ಓಡಿರೋ ಗಾಡಿ ಇದೆ, ಬರೀ 40,000 ಓಡಿದೆ. ಎಸ್, ಕ್ರೆಟಾದಲ್ಲಿ ಟೋಟಲ್ ನಮ್ಮ ಹತ್ರ 3 ಗಾಡಿ ಇದೆ. 58,000 ಓಡಿರೋ ಗಾಡಿ ಸಿಗುತ್ತೆ. 7,10,000 ಕೊಟ್ಬಿಡೋಣ. ಬರೀ 60,000 ಓಡಿದೆ. 2020 ಮಾಡಲ್. 5,10,000ಗೆ 2016 ಮಾಡಲ್ ಸಿಂಗಲ್ ಓನರ್ ಇಕೋ ಸ್ಪೋರ್ಟ್ಸ್ ಕೊಡೋಣ. ನೆಕ್ಸಾನ್ ಅನ್ನೋರ್ಗೆ ಇನ್ನೊಂದು ನೆಕ್ಸಾನ್ ಇದೆ ನೋಡಿ, ಸಿಂಗಲ್ ಓನರ್ ಗಾಡಿ 1,95,000. 1,95,000ಗೆ 2012 ಮಾಡಲ್ ಸಿಂಗಲ್ ಓನರ್ 4 ಫಿಗೋ ಡೀಸೆಲ್ ವೆಹಿಕಲ್ ಸಿಗುತ್ತೆ. Hyundai Alcazar 2024 ಮಾಡಲ್, ಓನ್ಲಿ 8 ತಿಂಗಳು ಗಾಡಿ, ಈ ವರ್ಷನ್ ಸಿಂಗಲ್ ಓನರ್, ಫ್ಯಾನ್ಸಿ 00033 ಫ್ಯಾನ್ಸಿ 4,62,000 ಓಡಿರೋ ಗಾಡಿ. ಅದೇ ಗಾಡಿ ತಗೊಂಡೋಗಿ ನಿಮಗೆ ಇಷ್ಟ ಆಗಿಲ್ಲ ಅಂದ್ರೆ 15 ದಿವಸ ಯೂಸ್ ಮಾಡಿ ಬೇಕಾದ್ರೆ ವಾಪಸ್ ತಗೊಂಬಂದು ಕೊಟ್ಟು ಬೇರೆ ಗಾಡಿ ತಗೊಳ್ಳೋ ಆಪ್ಷನ್ ಕೂಡ ಇರುತ್ತೆ. 60,000 ಓಡಿರೋ ಡೀಸೆಲ್ ಆಟೋಮೆಟಿಕ್ ರೆನಾಲ್ಡ್ ಡೆಸ್ಟರ್ RXZ ಫುಲ್ ಟಾಪ್ ಎಂಡ್ ಗಾಡಿ ಕೊಡೋಣ. 2,95,000 ಫೈನಲ್ ಆಗುತ್ತೆ. 4 ಲಕ್ಷ ಇರೋದು 40,000 ಮಾಡಿದೀವಿ. ನಮ್ಗೆ ಬರ್ಲಿ ಮಾಡ್ಕೊಡ್ತೀನಿ. 5,80,000 ಫೈನಲ್ ಆಗುತ್ತೆ. ಫೈನಲ್ ಟು ಫೈನಲ್ 7,40,000 ಕೊಟ್ಬಿಡೋಣ. 7,40,000ಕ್ಕೆ 7,40,000ಕ್ಕೆ 44,000 ಓಡಿದೆ. ಬರೀ 44,000 ಆಟೋಮೆಟಿಕ್. ಹೌದು, 5 ಲಕ್ಷ ಫೈನಲ್ ಕೊಟ್ಬಿಡೋಣ. 5 ಲಕ್ಷ ಸೆಲೆರಿಯೋ ಎಕ್ಸ್ 8 lakhsಗೆ ಫೈನಲ್ ಕೊಟ್ಬಿಡೋಣ. 8 ಲಕ್ಷ 8 lakhsಗೆ ಡೀಸೆಲ್ 6 lakhs ಮಾಡೋಣ ಬಿಡಿ. 6 ಲಕ್ಷ 6 ಲಕ್ಷ ಮಾಡ್ಕೊಡ. 19 ಮಾಡಲ್ ಮರಾಜೋ 7,65,000. 7,65,000ಕ್ಕೆ 20 ಮಾಡಲ್ ಟಾಟಾ ನೆಕ್ಸನ್ ಬರೀ 48,000 ಸಿಂಗಲ್ ಓನರ್ ಗಾಡಿ ಕೊಡೋಣ. 5,70,000 ಮಾಡಿಕೊಡೋಣ. 5,70,000. 12.5 ಲಕ್ಷಗೆ 10 ಲಕ್ಷ ಕೊಟ್ಬಿಡೋಣ. XI ಪ್ಲಸ್ 21 ಮಾಡಲ್ ಫುಲ್ ಟಾಪ್ 30,000 ಚಿಲ್ಲರೆ ಓಡಿದೆ. 30,000 ಓಡಿ. 40,000ಕ್ಕೆ ಸಿಂಗಲ್ ಓನರ್ ರೆನಾಲ್ಟ್ ಕೋಲಿಸ್ 4x4 ಡೀಸೆಲ್ ಆಟೋಮೆಟಿಕ್ ಗಾಡಿ ಸಿಗುತ್ತೆ. ಸಿಂಗಲ್ ಓನರ್ ರೆಕಾರ್ಡೆಡ್ ಕಿಲೋಮೀಟರ್ ಇರುವಂತ ಗಾಡಿ. ಮೋ ಬಜೆಟ್ ಅಲ್ಲಿ ಮ್ಯಾಕ್ಸಿಮಮ್ ಲೋನ್ ಆಗೋ ಗಾಡಿ ನೋಡ್ತೀರಾ. ಇಯಾನ್ ಅಲ್ಲಿ 5 ಗಾಡಿ ಇದೆ, ಕ್ವಿಡ್ ಅಲ್ಲಿ 4 ಗಾಡಿ ಇದೆ, ಮತ್ತೆ ಸೆಲೆರಿಯೋದಲ್ಲಿ 2 ಗಾಡಿ ಇದೆ, I10 ಅಲ್ಲಿ ಒಂದು 10 ಗಾಡಿ ಕೂಡ ಇದೆ. ಇವಕ್ಕೆಲ್ಲ ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ಸರ್ 7 ಲಕ್ಷ 7,60,000ಗೆ 2020 ಮಾಡಲ್ ಬರೀ 40,000 ಚೇಂಜ್ ಓಡಿರೋ ಟಾಟಾ ನೆಕ್ಸಾನ್. ಫ್ರೆಂಡ್ಸ್, ಇವ್ರ ಹತ್ರ ಎಲ್ಲ ಲೇಟೆಸ್ಟ್ ಮಾಡೆಲ್ ಗಾಡಿಗಳು ಸಿಗುತ್ತೆ. 24 ಮಾಡಲ್ ಬೇಕಾ, 23 ಮಾಡಲ್ ಬೇಕಾ, 22 ಮಾಡಲ್ ಬೇಕಾ, ಇಲ್ಲ 8 months ಓಲ್ಡ್ ವೆಹಿಕಲ್ ಬೇಕಾ, ಎಲ್ಲ ತರದ ಗಾಡಿಗಳು ಸಿಗುತ್ತೆ. ಅಂಡ್ ಪ್ರತಿಯೊಂದು ಗಾಡಿನೂ ಸಿಂಗಲ್ ಓನರು ಲೆಸ್ ಡ್ರಿವನ್ ಗಾಡಿಗಳೇ ಆಗಿರುತ್ತೆ. ನಾವಿವತ್ತು ಎಲ್ಲಿ ಬಂದಿದ್ದೀವಿ ಅಂತ ಗೊತ್ತಲ್ಲ, ಫ್ರೆಂಡ್ಸ್ ಕಾರ್ಸ್ 365 ಬಂದಿದ್ದೀವಿ. ಮತ್ತೊಮ್ಮೆ ಸ್ಟಾಕ್ ಎಲ್ಲ ರೀಫಿಲ್ ಆಗಿದೆ. ಸುಮಾರು ಒಂದು 100ಕ್ಕೂ ಜಾಸ್ತಿ ಕಾರ್ಗಳಿದೆ. ಬನ್ನಿ, ನಮ್ಮ ಜೊತೆ ಚೇತನ್ ಸರ್ ಕೂಡ ಇದ್ದಾರೆ. ಫಸ್ಟ್ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಏನೇನೆಲ್ಲ ಆಫರ್ಗಳನ್ನ ಕೊಡ್ತಾರೆ ಎಲ್ಲಾನು ಕೇಳ್ಬಿಡೋಣ. ಸರ್ ನಮಸ್ಕಾರ. ನಮಸ್ತೆ. ಆರಾಮ ಸರ್? ಆರಾಮ್. ಹೆಂಗಿದ್ದೀರಾ ಸರ್? ತುಂಬಾ ಚೆನ್ನಾಗಿದೆ. ಸೊ ಲಾಸ್ಟ್ ಟೈಮ್ ಒಂದು 2 weeks ಆಯ್ತು ಅನ್ಸುತ್ತೆ ವಿಡಿಯೋ ಮಾಡಿ. ಅಷ್ಟು ಬೇಗ ಇನ್ನೊಂದು ವಿಡಿಯೋ ಮಾಡ್ತಾ ಇದೀವಿ. ಸೊ ಈ ಸಲ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಈ ಸಲಿನೂ ನಿಮ್ಗೆ ತುಂಬಾ ಹೊಸ ಸ್ಟಾಕ್ ಬಂದಿದೆ. ಎಲ್ಲ ಲೇಟೆಸ್ಟ್ ಗಾಡಿಗಳು ಬಂದಿದೆ. ನಿಮಗೆ 23, 24 ಮಾಡಲ್ಸ್, ಒಂದು 8 months 6 months ಓಲ್ಡ್ ವೆಹಿಕಲ್ಸ್, ಮತ್ತೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರುವಂತ ಗಾಡಿಗಳು, ಕಡಿಮೆ ಓಡಿರೋ, ತುಂಬಾ ಕಡಿಮೆ ಓಡಿರೋ ಗಾಡಿಗಳು, ಅದರಲ್ಲೂ 8,000 15,000 ಈ ತರ ಓಡಿರೋ ಗಾಡಿಗಳು, ಕಡಿಮೆ ಓಡಿರೋ ಗಾಡಿಗಳು, ಕ್ವಾಲಿಟಿ ಗಾಡಿಗಳು ಇದೆ. ಮತ್ತೆ ನಮ್ಮಲ್ಲಿ ಮಾಮೂಲಿ ಹೇಳ್ತೀವಲ್ಲ, ಎಲ್ಲಾ ಗಾಡಿಗಳಿಗೂ ನಿಮಗೆ ಕೊಡಬೇಕಾದ್ರೆ ಆಯಿಲು, ಕೂಲೆಂಟು, ಹೆಡ್ಲೈಟು, ಪ್ರತಿಯೊಂದು ಬೇಸಿಕ್ ಎಲ್ಲ ಚೆಕ್ ಮಾಡಿ, ಜನರಲ್ ಚೆಕಪ್ ಮಾಡಿ, ಸರ್ವಿಸು ಪಾಲಿಶು ಎಲ್ಲ ಮಾಡಿ ಗಾಡಿ ಹೊಸ ಗಾಡಿ ತರನೇ ಕೊಡ್ತೀವಿ. ಇವಾಗ ಯಾರೇ ಗಾಡಿ ತಗೊಳಕ್ ಬಂದ್ರು ಅವ್ರು ಯಾವ ಬಜೆಟ್ ಅಲ್ಲಿ ಗಾಡಿ ತಗೊಂಡ್ರು ಅವರಿಗೆ ಒಂದು ಹೊಸ ಫೀಲ್ ಬರ್ಬೇಕಲ್ವಾ, ಅದರಿಂದ ನಾವು ಒಂದು ಹೊಸ ಗಾಡಿ ಕೊಡೋ ತರನೇ ಕೊಡ್ತೀವಿ. ಮತ್ತೆ ನಮ್ಮಲ್ಲಿ ಯಾವುದೇ ಗಾಡಿ ತಗೊಂಡ್ರು ಮ್ಯಾಕ್ಸಿಮಮ್ ಲೋನ್ ಕೂಡ ಮಾಡಿ ಕೊಡ್ತೀವಿ. ನಿಮಗೆ ಮ್ಯಾಕ್ಸಿಮಮ್ 50, 60, 70, 80%, 100% ಕೂಡ ಅವ್ರವ್ರ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರೊಫೈಲ್ ಚೆನ್ನಾಗಿದೆ, ತುಂಬಾ ಒಳ್ಳೆ ಜಾಸ್ತಿ ಲೋನ್ ಆಗುತ್ತೆ. ಪ್ರೊಫೈಲ್ ಕಡಿಮೆ ಇದ್ರೆ ಲೋನು ಕೂಡ ಕಡಿಮೆ ಆಗುತ್ತೆ. ನಿಮ್ ಪ್ರೊಫೈಲ್ ಮಾತಾಡುತ್ತೆ ಅಂತಾನು ಹೇಳ್ಬೋದು. ಸೊ ಇವತ್ತು ಏನ್ ಬಜೆಟ್ ಇಂದ ನೋಡ್ಬೋದು ಸರ್ ಕಾರು? ನಮ್ದು ಇವತ್ತು 1.5 ಲಕ್ಷದಿಂದ ಹಿಡಿದು 20-25 ಲಕ್ಷ ತನಕನೂ ಗಾಡಿ ಇದೆ. 1.5 ಲಕ್ಷಕ್ಕೂ ಕಾರ್ ಇದೆ. 1.5 ಲಕ್ಷಕ್ಕೂ ಕಾರ್ ಇದೆ. ಎಲ್ಲ ಗಾಡಿಗಳು ಇದೆ ನಮ್ಮಲ್ಲಿ. ಮ್ಯಾಕ್ಸಿಮಮ್ 90% ಸಿಂಗಲ್ ಓನರ್ ಗಾಡಿಗಳೇ ಇರುತ್ತೆ. ಕಡಿಮೆ ಓಡಿರೋ ಗಾಡಿಗಳು, ಕ್ವಾಲಿಟಿ ಗಾಡಿಗಳು ಇರುತ್ತೆ. ಒಂದು 10% ಕಸ್ಟಮರ್ ನಮಗೆ ಪಾರ್ಕ್ ಅಂಡ್ ಸೇಲ್ ಕೊಟ್ಟಿರ್ತಾರೆ. ಕೆಲವು ಗಾಡಿಗಳು ನಮಗೆ ಪ್ರೈಸ್ ಮ್ಯಾಚ್ ಆಗಿರಲ್ಲ. ಅವಾಗ ಏನಾಗುತ್ತೆ ಅಂದರೆ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದ್ದರೆ ನಮ್ಗೆ ಸೇಲ್ ಮಾಡಿಕೊಡಿ ಅಂತ ಕೊಟ್ಟಿರ್ತಾರೆ. ನೀವು ಬಂದರೆ ನೀವು ನಮ್ಮ ವೆಹಿಕಲ್ ಆದರೂ ತೊಗೋಬೋದು, ಕಸ್ಟಮರ್ ವೆಹಿಕಲ್ ಯಾವುದಾದ್ರೂ ತೊಗೋಬೋದು. ಒಂದು 10% ಕಸ್ಟಮರ್ ವೆಹಿಕಲ್ಸ್ ಇರುತ್ತೆ. ಜೊತೆಗೆ ಇನ್ನೊಂದು ಏನಂದ್ರೆ ನಮ್ಮ ಗಾಡಿಗಳಿಗೆ ನೀವು ಯಾವುದೇ ತಗೊಂಡ್ರು ಗ್ಯಾರಂಟಿ ವಾರಂಟಿ ಎಲ್ಲ ಇರುತ್ತೆ. ಪಾಲಿಸಿ ಬಗ್ಗೆ ಒಂದು ಹೇಳ್ಬಿಡಿ ಸರ್. ಹೇಳಿದ್ ನಾವು ವಿತಿನ್ 5 years ಒಳಗಡೆ ಇರೋ, ಇವಾಗಿಂದ 5 years ಓಲ್ಡ್ ವೆಹಿಕಲ್ಸ್ ನೀವು ಯಾವುದೇ ತಗೊಂಡ್ರು ಎಲ್ಲ ಗಾಡಿಗೂ ಸರ್ವಿಸ್ ಹಿಸ್ಟ್ರಿ ಇರುತ್ತೆ. ಮತ್ತೆ ನಿಮ್ಗೆ ಎಲ್ಲ ಗಾಡಿಗಳಲ್ಲೂ ಗ್ಯಾರಂಟಿ ವಾರಂಟಿ ಎಲ್ಲ ಇರುತ್ತೆ.
ಮತ್ತು ಇನ್ನೊಂದು ಏನಂದರೆ ನೀವು ಯಾವುದೇ ಗಾಡಿ ನಮ್ಮಲ್ಲಿ ತೊಗೊಂಡೋದ್ರು ಒಂದು 15 days ಯೂಸ್ ಮಾಡಿಬಿಟ್ಟು ನೋಡಿ ನಮಗೆ ಕಂಫರ್ಟ್ ಆಗಿಲ್ಲ ಅಂದರೆ ವಾಪಸ್ ಕೊಡ್ತೀನಿ ನನಗೆ ಪಟ್ಟೆ ಇನ್ಫಾರ್ಮ್ ಮಾಡಿ ತೊಗೊಂಡೋಗಿ ಹಂಗೇನಾದ್ರು ಕಂಫರ್ಟ್ ಆಗಿಲ್ಲ ಅಂದರೆ ವಾಪಸ್ ತೊಗೊಂಬಂದು ಎಕ್ಸ್ಚೇಂಜ್ ಮಾಡಿ ಬೇರೆ ತೊಗೋಬೋದು. 15 ದಿನ ಟೈಮ್ ಕೊಡ್ತೀವಿ. 15 ದಿವಸ ಟೈಮ್ ಕೊಡ್ತೀವಿ. ಮತ್ತು ನೀವು ಫಸ್ಟೇ ಇನ್ಫಾರ್ಮ್ ಮಾಡಬೇಕು. ಯಾಕೆಂದ್ರೆ ನಾವು ಆರ್ ಟಿ ಒ ಕೊಟ್ಟು ನೇಮ್ ಚೇಂಜ್ ಎಲ್ಲ ಆಗ್ಬಿಟ್ಟ ಮೇಲೆ ಆದರೆ ಅದು ಮಾಡೋಕ್ಕಾಗಲ್ಲ. ಡಿಪ್ರಿಕೇಶನ್ ಎಲ್ಲ ಬರುತ್ತೆ. ಅದರಿಂದ ನೀವು ಮುಂಚೆನೇ ಇನ್ಫಾರ್ಮ್ ಮಾಡಿ ತೊಗೊಂಡೋಗ್ಬೇಕು. ಮ್ಯಾಕ್ಸಿಮಮ್ ಎಲ್ಲ ಗಾಡಿಗೂ ಲೋನ್ ಆಗುತ್ತೆ. ಮತ್ತು ಎಲ್ಲ ಗಾಡಿಗಳು ಗುಡ್ ಕ್ವಾಲಿಟಿ ಗಾಡಿಗಳೇ ಆಗಿರುತ್ತೆ. ನಾವು ಸೆಲೆಕ್ಷನ್ ಮಾಡಿಬಿಟ್ಟು ಡೈರೆಕ್ಟ್ ಕಸ್ಟಮರಿಂದ ಒಳ್ಳೆ ಕಂಡೀಷನ್ ಗಾಡಿಗಳೇ ನಾವು ಪರ್ಚೇಸ್ ಮಾಡಿರ್ತೀವಿ. ಯಾಕೆಂದರೆ ಇವಾಗ ನಮಗೂ ಕಸ್ಟಮರ್ ಕೊಡ್ಬೇಕಾದ್ರೆ ಒಳ್ಳೆ ಗಾಡಿ ಅಂದಾಗ ಅವರು 4 ಕಡೆ ವ್ಯಾಲ್ಯೂಯೇಷನ್ ಮಾಡಿಸಿ ಅದಕ್ಕೆ ಒಳ್ಳೆ ಪ್ರೈಸ್ ಕೊಟ್ಟರೆ ಕೊಡೋದು. ಈಗ ಅವರೇಜ್ ಗಾಡಿ ಚೆನ್ನಾಗಿಲ್ಲ ಅಂದರೆ ಕಡಿಮೆ ಸಿಗುತ್ತೆ. ಆದರೆ ನಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲ 90% ಚೆನ್ನಾಗಿರೋ ಒಳ್ಳೆ ಕಂಡೀಷನ್ ಗಾಡಿಗಳೇ ನಾವು ಡೈರೆಕ್ಟ್ ನಾವು ಕಸ್ಟಮರಿಂದ ಬೈ ಮಾಡ್ತೀವಿ. ಇಲ್ಲ ಈ ನ್ಯೂ ಕಾರ್ಸ್ ಎಕ್ಸ್ಚೇಂಜ್ ಬರುತ್ತಲ್ಲ ಅಲ್ಲಿಂದ ನಾವು ಕಂಪ್ನಿಗಳಿಂದ ಪರ್ಚೇಸ್ ಮಾಡ್ತೀವಿ. ನೀವು ಯಾವುದೇ ಗಾಡಿ ತೊಗೊಳ್ತೀವಿ ಅಂದರೂ ಡೈರೆಕ್ಟಾಗಿ ಬನ್ನಿ, ನೀವು ಡಾಕ್ಯುಮೆಂಟ್ಸ್ ಎಲ್ಲ ಶೋ ಮಾಡ್ತೀವಿ, ಕಣ್ಣಿಂದ ನೋಡಿ ನಿಮಗೆ ಕಂಫರ್ಟ್ ಅನ್ಸಿದ್ರೆ ನಮ್ಮದು ನಿಮಗೊಂದು ಟ್ರಸ್ಟ್ ಇದ್ದರೆ ನೀವು ಆರಾಮಾಗಿ ತೊಗೊಂಡು ಹೋಗ್ಬೋದು. ನೀವು ಯಾವುದೇ ಮೆಕ್ಯಾನಿಕ್ ಆಯಿತು ನಿಮ್ಮ ಫ್ರೆಂಡ್ಸ್ಗಾಯಿತು ಯಾರಿಗೆ ಕರ್ಕೊಂಬನ್ನಿ, ಚೆಕ್ ಮಾಡ್ಕೊಳ್ಳಿ, ನಿಮ್ಗೆ ಏನೇನು ಬೇಕೋ ಎಲ್ಲ ನೀವು ನೋಡಿಕೊಂಡು ತೊಗೋಬೋದು. ನಮ್ಮಲ್ಲಿ ಯಾವುದೇ ಥರ ಇದಿರಲ್ಲ. ಹಂಗೇನ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಪರವಾಗಿಲ್ಲ, ಬೇಡ ಅಂತ ಇದು ಮಾಡ್ಬೋದು. ನೀವು ಬನ್ನಿ ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಗಾಡಿ ತೊಗೋಬೋದು. ಆ್ಯಂಡ್ ಸರ್ ಫ್ರೆಂಡ್ಸ್ ಕಾರ್ಸ್ 365 ಎಲ್ಲಿ ಬರುತ್ತೆ? ಅಡ್ರೆಸ್ ಒಂದು ಹೇಳ್ಬಿಡಿ ಸರ್. ನಮ್ಮದು ಮಾಗಡಿ ರೋಡ್, ಅಂಜನ್ ನಗರ ಪ್ಯಾರಲರ್ ರೋಡೇ ಬರುತ್ತೆ. ಇದು ಬಂದ್ಬಿಟ್ಟು BL ಲೇಔಟ್ ಅಂತ ನಿಯರ್ ಬೈ ಈಸ್ಟ್ ವೆಸ್ಟ್ ಕಾಲೇಜ್ ಇದೆ. ನಿಮಗೆ ನಮ್ಮ ಕೆಳಗಡೆ ಇರೋ ಫೋನ್ ನಂಬರ್ಗೆ ಫೋನ್ ಮಾಡಿದ್ರೆ ಲೊಕೇಶನ್ನು, ನಮ್ಮ ಕ್ಯಾಟ್ಲಾಗ್, ನಮ್ಮ ಹತ್ರ ಇರೋ ಗಾಡಿಗಳು ಡೀಟೇಲ್ಸು ಪ್ರತಿಯೊಂದು ಎಲ್ಲ ಕಳಿಸ್ಕೊಡ್ತೀವಿ. ನೀವು ಎಲ್ಲ ನೋಡಿಕೊಂಡು ಆರಾಮಾಗಿ ಬಂದು ಹ್ಯಾಪಿಯಿಂದ ತಗೋಬಹುದು. ಹೌದು, 1.5 ಲಕ್ಷದಿಂದ ಕಾರ್ ಇದೆ. 1.5 ಲಕ್ಷದಿಂದನೂ ಕಾರ್ ಇದೆ. ನೀವು ಡೈರೆಕ್ಟಾಗಿ ಬನ್ನಿ, ವಿಸಿಟ್ ಮಾಡಿ. ಈ ವಿಡಿಯೋ ಯಾವಾಗೇ ನೋಡಿದ್ರು ನಿಮಗೆ ಎನಿ ಟೈಮ್ ಸ್ಟಾಕು ಹೊಸದು ಬರ್ತಾನೆ ಇರುತ್ತೆ. ಡೈರೆಕ್ಟಾಗಿ ಬಂದು ವಿಸಿಟ್ ಮಾಡಿ, ನಿಮ್ಗೆ ಇಷ್ಟ ಆಗಿದ್ದ ಗಾಡಿ ಸಿಗುತ್ತೆ ಅಂತ ನಾವು ಹೇಳ್ತೀವಿ. ಯಾಕೆಂದರೆ ಯಾವುದೇ ಮಾಡೆಲ್ ಗಾಡಿ, ಯಾವುದೇ ಒಂದು ನೆಕ್ಸಾನ್ ಅಂತ ತೊಗೊಂಡ್ರೆ ನಮ್ಮ ಹತ್ರ 5-6 ಗಾಡಿ ಇರುತ್ತೆ. ಒಂದು SUV ಅಂತ ತೊಗೊಂಡ್ರೆ ಒಂದು 5-6 ಗಾಡಿ ಇರುತ್ತೆ. ಕ್ರೆಟಾ ಅಂತ ತೊಗೊಂಡ್ರೆ 5-6 ಗಾಡಿ ಇರುತ್ತೆ. ಹಂಗಾಗಿ ನಮ್ಮಲ್ಲಿ ಎಕ್ಸ್ಚೇಂಜ್ ಇದು ಸ್ಟಾಕ್ ಎಲ್ಲ ರಿಫ್ರೆಶ್ ಆಗ್ತಾನೆ ಇರುತ್ತೆ. ಅದರಿಂದ ನಿಮ್ಗೆ ಇಷ್ಟ ಆಗೋ ಗಾಡಿ ಯಾವ ವಿಡಿಯೋದಲ್ಲಿ ನೋಡಿದ್ರು ಸಿಗ್ಬೋದು. ಇವತ್ತೇ ನೋಡಿದ್ರು ನಾಳೆ ನೋಡಿದ್ವಿ ಅಂತೇನಿಲ್ಲ. ನೀವು 6 ತಿಂಗಳು ಬಿಡ್ಕೊಂಡು ವಿಡಿಯೋ ನೋಡಿದ್ರು ಇದ್ರಲ್ಲಿ ಸಿಗದೆ ಇರೋದು ನೀವು ಬಂದಾಗ ಬೇರೆ ಗಾಡಿ ಸಿಗುತ್ತೆ. ಹೌದು, ಅದೇ ತರ ನಿಮ್ಗೆ ಗಾಡಿ ಬೇಕಾ ಇಲ್ಲ ಅಂದ್ರೂ ಅರೇಂಜ್ ಮಾಡಿಸಿ ಕೊಡ್ತಾರೆ. ಅರೇಂಜ್ ಮಾಡಿ ಕೊಡ್ತೀವಿ. ನಮ್ಮಲ್ಲಿರೋ ನಮ್ಮ ಗಾಡಿಗಳಾದ್ರೆ ನಾವು ಗ್ಯಾರಂಟಿ ವಾರಂಟಿ ಎಲ್ಲ ಕೊಡ್ಬೋದು. ಈಗ ಹೊರಗಡೆಯಿಂದ ನಾವು ತರಿಸಿದ್ವಿ ಮಾಡಿದ್ವಿ ಅಂದ್ರೆ ಅದ್ರ ಬಗ್ಗೆ ನಮ್ಗೆ ಹಿಸ್ಟ್ರಿ ಗೊತ್ತಿರಲ್ಲ. ಹಂಗಾಗ್ಬಿಟ್ಟು ನಾವು ಕಾನ್ಫಿಡೆನ್ಸ್ ಮಾಡೋಕ್ಕಾಗಲ್ಲ. ಅದರಿಂದ ನಾವು ಯಾರಿಗೂ ರೆಫರ್ ಮಾಡಲ್ಲ. ನಮ್ಮಲ್ಲಿ ಏನಿರುತ್ತೋ ನಾವು ಅದರಿಂದ ಗ್ಯಾರಂಟಿ ಕೊಟ್ಬಿಟ್ಟು ಕೊಡ್ತೀರಾ? ಸ್ಟಾರ್ಟ್ ಮಾಡೋಣ ಸರ್, ಬನ್ನಿ ಸ್ಟಾರ್ಟ್ ಮಾಡೋಣ. ಒಳ್ಳೊಳ್ಳೆ ಗಾಡಿಗಳು ಇವಾಗ ರಿಫ್ರೆಶ್ ಆಗಿದೆ, ತುಂಬ ಗಾಡಿಗಳು ಬಂದಿದೆ. ನೀವು ಬನ್ನಿ, ಡೈರೆಕ್ಟಾಗಿ ವಿಸಿಟ್ ಮಾಡಿ, ನಿಮ್ಗೆ ಯಾವ ಗಾಡಿ ಇಷ್ಟ ಆಗುತ್ತೋ ಅದು ತೊಗೋಬೋದು. ಬನ್ನಿ ವೀಕ್ಷಕರೇ, ಸ್ಟಾರ್ಟ್ ಮಾಡೋಣ ವಿಡಿಯೋನ. ನೀವಿನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒಳ್ಳೊಳ್ಳೆ ಚಾನ್ಸ್ ಪ್ರೈಸಲ್ಲಿ ಗಾಡಿಗಳನ್ನ ಕೊಡ್ತಾರಂತೆ. ನೋಡೋಣ ಬನ್ನಿ ಸರ್, ಸ್ಟಾರ್ಟ್ ಮಾಡೋಣ. ಇದ್ರೆ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ಫಸ್ಟ್ ನೋಡ್ತಾ ಇರ್ಬೋದು ಒಂದು ಆಲ್ಕಾಸರ್ ಬಂದಿದೆ, ಹೊಸ ಸ್ಟಾಕು. ಇದ್ರ ಬಗ್ಗೆ ಹೇಳಿ ಸರ್. 10 months ಓಲ್ಡ್ ವೆಹಿಕಲ್. ಓಕೆ, 2024 ಮಾಡಲ್, ಸಿಂಗಲ್ ಓನರ್, ಫುಲ್ ಟಾಪ್ ಎಂಡ್. ಓಕೆ. ನಿಮ್ಗೆ ಹೊಸ ಗಾಡಿ ತಗೊಂಡವ್ರಿಗೆ 25 ಲಕ್ಷ ಹೊಸ ಗಾಡಿ ಇದೆ. 25 ಲಕ್ಷ, 1 ಲಕ್ಷ ತನಕ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಕೂಡ ಇದೆ. ಓಕೆ, ನಿಮಗೆ 6 ಲಕ್ಷ ಡಿಸ್ಕೌಂಟ್ ಮಾಡಿ 20 ಲಕ್ಷಕ್ಕೆ ಆಗುತ್ತೆ. 20 ಲಕ್ಷನಾ? 20 ಲಕ್ಷಕ್ಕೆ 2024 ಫುಲ್ ಟಾಪ್ ಅಂಡ್ ಅಲ್ಕಾಜರ್ ಡೀಸೆಲ್ ಮ್ಯಾನ್ಯುವಲ್ ಸಿಂಗಲ್ ಓನರ್ ಗಾಡಿ ಸಿಗುತ್ತೆ. ಜೊತೆಗೆ ನಿಮಗೆ 18 to 20 ತನಕ ಮೈಲೇಜ್ ಕೂಡ ಬರ್ತಾ ಇದೆ. ಇದು 7 ಸೀಟರ್ಸ್ 5 ಸೀಟರ್ ಯಾವ ತರ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು. ನಿಮಗೆ ಕ್ರೆಟಾ ತರಾನು ಇರುತ್ತೆ, ಜೊತೆಗೆ 7 ಸೀಟರ್ ವೆಹಿಕಲ್ ಇದು. ಮತ್ತೆ ಉಂಡೆಯಲ್ಲಿ ವೆರಿ ಕಂಫರ್ಟೇಬಲ್ ಮತ್ತೆ ತುಂಬಾ ಸ್ಮೂತ್ ಆಗಿರುತ್ತೆ ಗಾಡಿ. ನಿಮ್ಗೆ ಯಾರಾದ್ರೂ ಅಲ್ಕಾಜರ್ ಲೈಕ್ ಮಾಡೋರು ಆರಾಮಾಗೆ ಹೊಸ ಗಾಡಿ ತಗೊಂಡವ್ರು ಇಲ್ಲೇ ಬಂದು ತಗೋಬಹುದು. 6 ಲಕ್ಷ ಡಿಸ್ಕೌಂಟ್ ಆಗಿ ಸಿಗುತ್ತೆ ಆರಾಮಾಗಿ. 6 ಲಕ್ಷ ಡಿಸ್ಕೌಂಟ್ ಆಗುತ್ತೆ ಒಂದೇ ಸಲ. ನೋಡ್ತಾ ಇರ್ಬೋದು ರೆನಾಲ್ಟ್ ಕೋಲಿಯೋಸ್ ಇದೆ. ಇದೆಷ್ಟೇ ಮಾಡಲ್ ಸರ್? 2012 ಮಾಡಲ್ ಇದು. ಓಕೆ, ಗಾಡಿ ಬಂದು ಸಿಂಗಲ್ ಓನರ್ ಗಾಡಿ, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಓಕೆ, ಎಲ್ಲ ಶೋರೂಮ್ ಮೇಂಟೆನೆನ್ಸ್ ಆಗಿದೆ. 4x4 ಡೀಸೆಲ್ ಆಟೋಮೆಟಿಕ್ ವೆಹಿಕಲ್. ಡೀಸೆಲ್ ಆಟೋಮೆಟಿಕ್ ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಇದು ಗಾಡಿ ನಮ್ದು ಕೋಟಿಂಗ್ ಇರೋದು 6,30,000 ಕೋಟಿಂಗ್ ಇರೋದು. ಓಕೆ, ಫೈನಲ್ ಟು ಫೈನಲ್ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು 5,40,000 ಆಗುತ್ತೆ. 5,40,000. 5,40,000ಕ್ಕೆ ಸಿಂಗಲ್ ಓನರ್ ರೆನಾಲ್ಟ್ ಕೋಲಿಸ್ 4x4 ಡೀಸೆಲ್ ಆಟೋಮೆಟಿಕ್ ಗಾಡಿ ಸಿಗುತ್ತೆ. ಓಕೆ. ಅದ್ರಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ ಸರ್? ನಾನು ನಿಮ್ಗೆ ಹೇಳ್ತಿರೋದೆಲ್ಲ ಹೇಳ್ತಾ ಇದ್ದೀನಲ್ಲ. ಕೋಟಿಂಗ್ ಪ್ರೈಸ್ ಒಂದ್ಸಲಿ ಬನ್ನಿ, ಕೋಟಿಂಗ್ ಪ್ರೈಸ್ ತೋರಿಸಿ. 6,45,000. ನಾನು ನಿಮ್ಗೆ ಎಷ್ಟು ಹೇಳ್ದೆ? 5,35,000 ಫೈನಲ್. 35,000. ಓಕೆ. ನಿಮಗೆ ಎಲ್ಲ ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಬಿಟ್ಬಿಟ್ಟು ನೀವು 4 ಕಡೆ ಕಂಪೇರ್ ಮಾಡ್ಕೊಂಡು ಕಸ್ಟಮರ್ ಬಂದ್ರೆ ನಮ್ಮ ಪ್ರೈಸು ಕ್ವಾಲಿಟಿ ಗಾಡಿ ಎಲ್ಲ ವರ್ತ್ ಇದೆ ಅನ್ನೋ ತರ ಇರಬೇಕು. ಅದರಿಂದನೇ ನಾವು ಫೈನಲ್ ಟು ಫೈನಲ್ ಎಲ್ಲಾ ಗಾಡಿ ಪ್ರೈಸನ್ನು ಹೇಳ್ತಾ ಇರೋದು. ಇನ್ನೊಂದು ಇಗ್ನಿಸ್ ಇದೆ ನೋಡಿ,
ಇವಾಗ ಒಂದು ಸ್ಮಾಲ್ ವೆಹಿಕಲ್ ಆಟೋಮೆಟಿಕ್ ವೆಹಿಕಲ್ ಫುಲ್ ಪವರ್ಫುಲ್ ಇರುವಂತ ಗಾಡಿ ನೋಡ್ತಾ ಅವ್ರಿಗೆ ಫುಲ್ಲಿ ಆಟೋಮೆಟಿಕ್ ಆಲ್ಫಾ 2017 ಮಾಡಲ್ ಇಗ್ನಿಸ್. ಓಕೆ, ಇದು ಗಾಡಿ ಬಂದು ನಮ್ಮ ಕೋಟಿಂಗ್ ಇರೋದು 5,25,000 ಕೋಟಿಂಗ್ ಇರೋದು. ಈ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು ಫೈನಲ್ ಟು ಫೈನಲ್ 4,75,000 ಆಗುತ್ತೆ. 4,75,000ಕ್ಕೆ ಫ್ಯಾನ್ಸಿ ನಂಬರ್ ಇಗ್ನಿಸ್ ಆಟೋಮೆಟಿಕ್. ಹೌದು, ಫ್ಯಾನ್ಸಿ 00033 ಫ್ಯಾನ್ಸಿ ನಂಬರು ಇಗ್ನಿಸ್ ಆಟೋಮೆಟಿಕ್, ಫುಲ್ಲಿ ಆಟೋಮೆಟಿಕ್, ಫುಲ್ ಟಾಪ್ ಅಂಡ್ ವೆಹಿಕಲ್ ಕೊಡೋಣ. ಓಕೆ, ನೋಡ್ತಾ ಇರ್ಬೋದು ಇನ್ನೊಂದು ಹೋಂಡಾ ಸಿಟಿ ಇದೆ, ಅದರಲ್ಲೂ ಡೀಸೆಲ್ ಅಂತೆ. ಡೀಸೆಲ್ ಗಾಡಿ ಇದು ಎಲ್ಲ ಇವಾಗ ತೋರಿಸ್ತಾ ಇರೋ ಎಲ್ಲ ಸ್ಟಾಕು ಹೊಸ ಸ್ಟಾಕ್ ಆಗಿರೋದ್ರಿಂದ ಓಕೆ, ಇದು ಗಾಡಿ ಸಿಂಗಲ್ ಓನರ್, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ, 80,000 ಕಿಲೋಮೀಟರ್ ಓಡಿದೆ. ಓಕೆ, ಮತ್ತೆ ಪಿನ್ ಟು ಪಿನ್ ಎಲ್ಲ ಶೋರೂಮ್ ಸರ್ವಿಸ್ ಆಗಿರೋದು. ಫುಲ್ ಟಾಪ್ ಅಂಡ್ ಡೀಸೆಲ್ ಮ್ಯಾನ್ಯುವಲ್ ವೆಹಿಕಲ್. ಡೀಸೆಲ್ ಮ್ಯಾನ್ಯುವಲ್? ಹೌದು, ಹೋಂಡಾ ಸಿಟಿನಲ್ಲಿ ಡೀಸೆಲ್ ಸಿಗೋದು ತುಂಬಾ ರೇರು. ಹೌದು, ರಾಯಲ್ ಆಗಿದೆ. ಮತ್ತೆ ನಿಮಗೆ 24-25 ಮೈಲೇಜ್ ಕೂಡ ಬರುತ್ತೆ. ಓಕೆ ಓಕೆ ಓಕೆ, ಫುಲ್ಲಿ ಟಾಪ್ ಅಂಡ್ ಗಾಡಿ, ಸಿಂಗಲ್ ಓನರ್. ಸಿಂಗಲ್ ಓನರ್ ಮ್ಯಾನ್ಯುವಲ್ ಅಲ್ವಾ ಸರ್? ಮ್ಯಾನ್ಯುವಲ್ ಗಾಡಿ, VMT ವೇರಿಯಂಟ್. ಹೌದು, VMT ವೇರಿಯಂಟ್. ಇಂಟೀರಿಯರ್ ಎಷ್ಟಿದೆ ಪ್ರತಿಯೊಂದು ಎಲ್ಲ ಒರಿಜಿನಲ್ ಶೋರೂಮ್ ಕಂಡೀಷನ್ ಇರುವಂತ ಗಾಡಿ. ನಮ್ದು ಕೋಟಿಂಗ್ ಇರೋದು 8 lakhs ಕೋಟಿಂಗ್ ಇರೋದು. ಓಕೆ, ಈ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು ಫೈನಲ್ ಟು ಫೈನಲ್ 750 ಆಗುತ್ತೆ. ಇನ್ನೊಂದು ಪ್ರೈಸ್ ಹೇಳ್ಬಿಡಿ ಸರ್. 7,40,000ಗೆ ಫೈನಲ್ ಮಾಡಿ ಕೊಡೋಣ. 7,40,000? ಹೌದು. ಓಕೆ ಓಕೆ ಓಕೆ, ಅದರಲ್ಲೂ ಸಿಂಗಲ್ ಓನರ್ ಸರ್? ಸಿಂಗಲ್ ಓನರ್, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ವೆಹಿಕಲ್. ಸ್ಟಾರ್ಟ್ ಸರ್. ಪ್ರೈಸ್ ಹೇಳಿ ಸರ್. 750. ಫೈನಲ್ 8 lakhs ಕೋಟಿಂಗ್ ಇರೋದು. ಫೈನಲ್ ಟು ಫೈನಲ್ 750ಗೆ ಡೀಸೆಲ್ ಹೋಂಡಾ ಸಿಟಿ ಸಿಂಗಲ್ ಓನರ್ ಗಾಡಿ ಸಿಗುತ್ತೆ. ಇನ್ನೊಂದು ಕಾಂಪ್ಯಾಕ್ಟ್ ಹ್ಯಾಚ್ ಬ್ಯಾಕ್ ಇಯಾನ್ ಇದೆ ನೋಡಿ, 2012 ಮಾಡಲ್ ಇಯಾನ್ ಸಿಂಗಲ್ ಓನರ್ ಗಾಡಿ. ಗಾಡಿ ಬಂದು ಒಂದು ಸಿಂಗಲ್ ಸ್ಕ್ರಾಚಸ್ ಇಲ್ಲ. ಓಕೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರುವಂತ ರೆಡ್ ಕಲರ್ ಸಿಂಗಲ್ ಓನರ್ ಪೆಟ್ರೋಲ್ ವೆಹಿಕಲ್. ಓಕೆ, ಲೋ ಬಜೆಟ್ ಅಲ್ಲಿ ನೋಡ್ತಾ ಇರೋರಿಗೆ ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ಫೈನಲ್ ಟು ಫೈನಲ್ ಈ ಗಾಡಿ ನಿಮ್ಗೆ 2,40,000 ಫೈನಲ್ ಆಗುತ್ತೆ. ಇನ್ನೊಂದು ರೇಟ್ ಹೇಳಿ ಸರ್. 2,70,000 ನಮ್ ಕೋಟಿಂಗ್ ಇರೋದು. 2,40,000 ಫೈನಲ್ ಮಾಡಿ ಕೊಡ್ತೀನಿ. 2,40,000ಕ್ಕೆ ಸಿಂಗಲ್ ಓನರ್. ಸಿಂಗಲ್ ಓನರ್ ಇಯಾನು ಮ್ಯಾಕ್ಸಿಮಮ್ ಫುಲ್ ಲೋನ್ ಕೂಡ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡ್ತಾ ಇರ್ಬೋದು ಎಕೋ ಸ್ಪೋರ್ಟ್ ಇದೆ. ಇದಕ್ಕಂತೂ ಹೆವಿ ಡಿಮಾಂಡ್ ಇದೆ ಮಾರ್ಕೆಟ್ ಅಲ್ಲಿ, ಇದ್ರ ಬಗ್ಗೆ ಹೇಳಿ ಸರ್. ಗಾಡಿ ಬಂದ್ಬಿಟ್ಟು ಸಿಂಗಲ್ ಓನರ್ ಗಾಡಿ. ಗಾಡಿ ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. 80,000 ಚಿಲ್ಲರೆ ಓಡಿದೆ. ಫೋರ್ಡ್ ಇಕೋ ಸ್ಪೋರ್ಟ್ಸ್ ಪೆಟ್ರೋಲ್ ವೆಹಿಕಲ್, ಪೆಟ್ರೋಲ್ ಇಂಜಿನ್. ಪೆಟ್ರೋಲ್ ಇಂಜಿನ್ ಪರ್ಸನಲ್ ಯೂಸ್ ಯಾರ್ಯಾರು ಯೂಸ್ ಮಾಡ್ತಾರೋ ಮ್ಯಾಕ್ಸಿಮಮ್ ಪೆಟ್ರೋಲ್ ವೆಹಿಕಲ್ ಯೂಸ್ ಮಾಡೋದು. ಯಾಕೆಂದ್ರೆ ಜಾಸ್ತಿ ಯೂಸ್ ಇರೋಲ್ಲ. ಈ ಯೆಲ್ಲೋ ಬೋಲ್ಡ್ ಅಂದ್ರೆ ತುಂಬಾ ಯೂಸ್ ಮಾಡೋರು ಕಮರ್ಷಿಯಲ್ ವೆಹಿಕಲ್ ಯೆಲ್ಲೋ ಬೋಲ್ಡ್ ಯೂಸ್ ಮಾಡ್ತಾರೆ. ವೈಟ್ ಬೋಲ್ಡ್ ಅಲ್ಲಿ ನೋಡೋರೆಲ್ಲ ಲೋ ಮೇಂಟೆನೆನ್ಸ್, ಸೌಂಡ್ ಇರಬಾರ್ದು, ಸ್ಮೂತ್ ಆಗಿರ್ಬೇಕಂದ್ರೆ ಪೆಟ್ರೋಲ್ ವೆಹಿಕಲ್ ಜಾಸ್ತಿ ಯೂಸ್ ಮಾಡೋದು. ಇದು ಗಾಡಿ ಬಂದ್ಬಿಟ್ಟು 2016 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಓಕೆ, ಗಾಡಿ ಬಂದು ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. 85,000 ಓಡಿದೆ. 85,000 ಓಡಿದೆ. ರೆಕಾರ್ಡೆಡ್. ಓಕೆ, ಒರಿಜಿನಲ್ ಶೋರೂಮ್ ಕಂಡೀಷನ್ ಇದೆ. ಸಿಂಗಲ್ ಓನರ್ ಗಾಡಿ, ಪೆಟ್ರೋಲ್ ಗಾಡಿ, 2016 ಮಾಡಲ್. ನಿಮ್ ಕಡೆಯಿಂದ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು ಜಸ್ಟ್ 5,20,000 ಆಗುತ್ತೆ. 5,20,000. 5,20,000ಕ್ಕೆ 2016 ಮಾಡಲ್ ಸಿಂಗಲ್ ಓನರ್ ಇಕೋ ಸ್ಪೋರ್ಟ್ಸ್ ಕೊಡೋಣ. ಇನ್ನೊಂದು ರೇಟ್ ಹೇಳ್ತೀರಾ ಸರ್? ಪೆಟ್ರೋಲ್ ಅಲ್ವಾ? ನಮ್ದು ಕೋಟಿಂಗ್ ಇರೋದು ಜಾಸ್ತಿ ಇದೆ. ಒಂದ್ ರೇಟ್ ಹೇಳ್ಬಿಡಿ ಸರ್. ಫೈನಲ್ 5,10,000 ಕೊಡೋಣ. 5,10,000. ಹೌದು. ಲೋನ್ ಬೇಕಂದ್ರೆ ಲೋನ್ ಆಗ್ಬಿಡುತ್ತೆ. ಲೋನ್ ಬೇಕಾದ್ರೆ ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ಥ್ರೂಟ್ ಕರ್ನಾಟಕ ಲೋನ್ ಫೆಸಿಲಿಟಿ ಇದೆಯಲ್ಲ ಸರ್? ಹೌದು. ನೀವು ಕರ್ನಾಟಕದ ಎಲ್ಲಿಂದ ಬಂದ್ರು ಎಲ್ಲಾ ಊರ್ಗು ಲೋನ್ ಮಾಡ್ಕೊಡ್ತೀವಿ ನಾವು. ಓಕೆ ಓಕೆ, ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು ಫೀಗೋ ಇದೆ. ಫೀಗೋ ಬಗ್ಗೆ ಹೇಳಿ ಸರ್. 2012 ಮಾಡಲ್, ಇವಾಗ ತಾನೇ ಬಂದಿದೆ. ಗಾಡಿ ಬಂದು ಡೀಸೆಲ್ ವೇರಿಯಂಟ್. ಓಕೆ, ನಿಮ್ಗೆ ಸಿಂಗಲ್ ಓನರು. ಇದು ಕಸ್ಟಮರ್ ಪಾರ್ಕ್ ಅಂಡ್ ಸೇಲ್ಗೆ ಅಂತ ಕೊಟ್ಟಿದ್ದಾರೆ. ಗಾಡಿ ಬಂದು ತುಂಬಾನೇ ಚೆನ್ನಾಗಿದೆ. 20+ ಮೈಲೇಜ್ ಬರುವಂತ ಗಾಡಿ. ಓಕೆ, ಅವ್ರಿಗೆ ತುಂಬಾ ಅಮೌಂಟಿನ ಅರ್ಜೆಂಟ್ ಇರೋದ್ರಿಂದ 2012 ಮಾಡಲ್ ಸಿಂಗಲ್ ಓನರ್ ಫೋರ್ಡ್ ಫಿಗೋ ಜಸ್ಟ್ 195 ಕೊಡ್ತಾರೆ. 1,95,000. 1,95,000ಗೆ 2012 ಮಾಡಲ್ ಸಿಂಗಲ್ ಓನರ್ ಫೋರ್ಡ್ ಫಿಗೋ ಡೀಸೆಲ್ ವೆಹಿಕಲ್ ಸಿಗುತ್ತೆ. ಅದರಲ್ಲೂ ಸಿಂಗಲ್ ಓನರ್. ಓಕೆ, ಅದರಲ್ಲೂ ಒಳ್ಳೆ ಪ್ರೊಫೈಲ್ ಇದ್ರೆ ನಿಮ್ಗೆ ಫುಲ್ ಲೋನ್ ಕೂಡ ಆಗುತ್ತೆ. ಲೋನ್ ಆಗ್ಬಿಡುತ್ತಾ? ಓಕೆ ಓಕೆ ಓಕೆ, ನೆಕ್ಸ್ಟ್ ನೋಡ್ತಾ ಇರ್ಬೋದು ಅದೇ ರೀತಿ i10 ಕೂಡ ಇದೆ. ಇದು ಕೂಡ ಸಖತ್ತಾಗಿದೆ ನೋಡೋದಕ್ಕೆ. 2010 ಮಾಡಲ್ ಸಿಂಗಲ್ ಓನರ್, ಬರೀ 60,000 ಓಡಿದೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. ಮತ್ತೆ ಗಾಡಿ ಬಂದು ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಜರ್ಮನ್ ರೆಡ್ ಕಲರ್ ನೀವು ನೋಡ್ಕೋಬಹುದು. ಗಾಡಿನಲ್ಲಿ ಒಂದ್ ಸಿಂಗಲ್ ಸ್ಕ್ರಾಚ್ ಕೂಡ ಇಲ್ಲ. ಮತ್ತೆ ಗಾಡಿಲಿ ಹೊಸ ಟೈರ್ ಕೂಡ ಇದೆ. ಗಾಡಿ ತುಂಬಾ ಬ್ಯೂಟಿಫುಲ್ ಆಗಿದೆ, ಒಳ್ಳೆ ಮೇಂಟೈನ್ ಮಾಡಿದ್ದಾರೆ. ಪ್ರೈಸಿಂಗ್ ವೈಸ್ ಸರ್? ಪ್ರೈಸಿಂಗ್ ಬಂದ್ಬಿಟ್ಟು ನಿಮ್ಗೆ 2,85,000 ನಮ್ ಕೋಟಿಂಗ್ ಇರೋದು. ನಿಮ್ ಕಡೆಯಿಂದ ವಿಡಿಯೋ ನೋಡಿ ಯಾರೇ ಬಂದ್ರು 2,60,000ಗೆ ಫೈನಲ್ ಆಗುತ್ತೆ. ಇನ್ನೊಂದು ರೇಟ್ ಸರ್? ನಿಮ್ಗೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಆಗಿ ಅಪ್ ಟು ಡೇಟ್ ಆಗ್ಬಿಟ್ಟು 2,60,000ಗೆ ಸಿಂಗಲ್ ಓನರ್ 60,000 ಓಡಿರೋ i10 ಕೊಡೋಣ. ಸಿಂಗಲ್ ಓನರ್ 2010 ಮಾಡಲ್ ಬರೀ 60,000 ಓಡಿರೋ i10 ಜಸ್ಟ್ 2,60,000ಗೆ ಫೈನಲ್ ಮಾಡಿ ಕೊಡೋಣ. ಓಕೆ ಓಕೆ ಓಕೆ, ಇನ್ನೊಂದು i10 ಇದೆ ನೋಡಿ ನಮ್ಮಲ್ಲಿ. i10 ಇವಾಗ ಪ್ರೆಸೆಂಟ್ i10 ಗ್ರ್ಯಾಂಡ್ ಮತ್ತೆ i20 ಕ್ರೆಟಾ ಇವೆಲ್ಲ ನಮ್ಮಲ್ಲಿ ತುಂಬಾನೇ ಸ್ಟಾಕ್ ಗಾಡಿಗಳಿದೆ. ಇದು ಗಾಡಿ 2011 ಮಾಡಲ್. ಓಕೆ,
ಇದು ಗಾಡಿ ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಗಾಡಿ ಒಂದು 80,000 ಸಮಥಿಂಗ್ ಓಡಿದೆ. ಓಕೆ 2,85,000 ಇದು ನಮ್ಮ ಕೋಟಿಂಗ್ ಇರೋದು. ನಿಮ್ಮ ಕಡೆಯಿಂದ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು 2,60,000ಗೆ 2011 i10 ಕೂಡ ಆಗುತ್ತೆ. ಇನ್ನೊಂದು ರೇಟ್ ಹೇಳ್ತೀರಾ ಸರ್? 2,55,000 ಫೈನಲ್ ಮಾಡಿ ಕೊಡೋಣ. 2,55,000. ಹೌದು, 2011 ಮಾಡಲ್ ನ್ಯೂ ಶೇಪ್ i10 ಪೆಟ್ರೋಲ್. i10 ನೋಡೋರಿಗೆ 1, 2, 3 ಇದೆಯಲ್ಲ ಸರ್? ಇನ್ನೂ 3-4 ಗಾಡಿ ಇದೆ. ಎಲ್ಲಾ ಕಲರ್ ಗಾಡಿಗಳು ಇದೆ, ಡೀಸೆಲ್ ಗಾಡಿ, ಪೆಟ್ರೋಲ್ ಗಾಡಿ ಎಲ್ಲ ಇದೆ. ನಿಮ್ಗೆ ಯಾವ್ದು ಬೇಕು ಅಂತ ರಿಕ್ವೈರ್ಮೆಂಟ್ ಇರುತ್ತೋ ಆರಾಮಾಗಿ ಬಂದು ನಮ್ಮಲ್ಲಿ i10 ಗಾಡಿಗಳು ಎಲ್ಲಾ ಕಲರ್ಸ್ ಇದೆ, ನೋಡಬಹುದು. ಇದು 2017 ಮಾಡಲ್ 16 ಮಾಡಲ್. ಇದು ಡೀಸೆಲ್ ವೆಹಿಕಲ್ ಬಂದು ಆಸ್ಟಾ ಫುಲ್ ಟಾಪ್ ಎಂಡ್ ವೆಹಿಕಲ್ ಆಗಿದೆ. ಡೀಸೆಲ್ ಗಾಡಿ ಆಗಿದೆ. 91,000 ನೋಡಿದೆ. ಗಾಡಿ ಬಂದ್ಬಿಟ್ಟು 4,95,000 ನಮ್ ಕೋಟಿಂಗ್ ಇರೋದು. ಈ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು 4,75,000 ಫೈನಲ್ ಆಗುತ್ತೆ. ಇನ್ನೊಂದು ರೇಟ್ ಹೇಳಿ ಸರ್? 2016 ಮಾಡಲ್ ಆಸ್ಟಾ ವೇರಿಯಂಟ್. 4,65,000 ಮಾಡ್ಕೊಡೋಣ. 4,65,000. ಹೌದು. ಇದು ಸರ್ ಈ ಗ್ರ್ಯಾಂಡ್ ರೇಟ್ ಏನು? 2017 ಮಾಡಲ್ ಸಿಂಗಲ್ ಓನರ್ ಬರೀ 45,000 ಓಡಿದೆ. ಬರೀ 45,000? ಹೌದು. 17 ಮಾಡಲ್ ಸಿಂಗಲ್ ಓನರ್ ಗಾಡಿ ಆಗಿದೆ. ಇದು ಕೂಡ ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಇದು 5,25,000 ಫೈನಲ್ ಆಗುತ್ತೆ. ಇನ್ನೊಂದು ರೇಟ್ ಹೇಳಿ ಸರ್? ಬನ್ನಿ 5,10,000ಗೆ ಫೈನಲ್ ಮಾಡಿ ಕೊಡೋಣ. 5,10,000. 17 ಮಾಡಲ್ ಸಿಂಗಲ್ ಓನರ್ ಬರೀ 45,000 ಓಡಿರೋ ಗಾಡಿ ಕೊಡೋಣ. ಪೋಲೋ ಇದೆ. ಪೋಲೋ ಹೈಲ್ಯಾಂಡ್ ಡೀಸೆಲ್ 2016 ಮಾಡಲ್ ಗಾಡಿ ಬಂದು ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಇದು ಓಡಿರೋದು ಬರೀ 81,000 ಓಡಿದೆ. ನಿಮ್ಗೆ 20+ ಮೈಲೇಜ್ ಬರುತ್ತೆ. ಡೀಸೆಲ್ ವೆಹಿಕಲ್. ಗಾಡಿ ಬಂದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ಹೈಲೈನ್ ಪ್ಲಸ್ ಫುಲ್ ಟಾಪ್ ಎಂಡ್ ವೆಹಿಕಲ್ 1.5 ಲೀಟರ್. ರೇಟ್ ಸರ್? ರೇಟ್ ಬಂದು 6,85,000 ನಮ್ ಕೋಟಿಂಗ್ ಇರೋದು. ಈ ವಿಡಿಯೋ ನೋಡ್ಕೊಂಡು ನಿಮ್ ಕಡೆಯಿಂದ ಯಾರೇ ಬಂದ್ರು 6,30,000 ಫೈನಲ್ ಆಗುತ್ತೆ. ಇನ್ನೊಂದು ರೇಟ್ ಸರ್? ನೀವೇ ನೋಡಿ, 6,85,000 ನಮ್ ಕೋಟಿಂಗ್ ಇರೋದು. 6,25,000 ಕೊಟ್ಬಿಡೋಣ. 6,25,000ಕ್ಕೆ 16 ಮಾಡಲ್ ಡೀಸೆಲ್ ಹೈಲೈನ್ ಫುಲ್ ಟಾಪ್ ಎಂಡ್ 1.5 ಲೀಟರ್ ಕೊಡೋಣ. ಇನ್ನೊಂದು ಇಯಾನ್ ಇದೆಯಲ್ಲ ಸರ್? ಇದು ಏನ್ ಸೋಲ್ಡ್ ಆಗಿದೆ. ಸೋಲ್ಡ್ ಔಟಾ? ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು i20 ಇದೆ. ಇದೆಷ್ಟನೇ ಮಾಡಲ್ ಸರ್? 2017 ಮಾಡಲ್. ಜಸ್ಟ್ 60,000 ರನ್ ಆಗಿದೆ. ಗಾಡಿ ಬಂದು ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಗಾಡಿ ನಿಮ್ಗೆ ಏರ್ ಬ್ಯಾಗ್, ABS, ಒಳ್ಳೆ ಟಚ್ ಸ್ಕ್ರೀನ್ ಸಿಸ್ಟಮ್, ಒಳ್ಳೆ ಸೀಟಿಂಗ್ಸ್, ಪ್ರತಿಯೊಂದು ಎಲ್ಲ ಆಪ್ಷನ್ಸ್ ಬರುತ್ತೆ. ರೆಡ್ ಕಲರ್, ಮರೂನ್ ರೆಡ್ ಕಲರ್ ಗಾಡಿ ಆಗಿದೆ. ಇದು ನಮ್ದು ಕೋಟಿಂಗ್ ಇರೋದು 6,35,000 ಕೋಟಿಂಗ್ ಇರೋದು. 2017 ಮಾಡಲ್ ಓನ್ಲಿ 60,000 ನೋಡಿರೋಂಥ ಗಾಡಿ. ನಿಮ್ ಕಡೆಯಿಂದ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು 5,75,000ಗೆ 2017 ಮಾಡಲ್ ಕೊಡೋಣ. ಇನ್ನೊಂದು ರೇಟ್ ಸರ್? 5,70,000 ಮಾಡಿ ಕೊಡೋಣ. 5,70,000. 6,40,000 ಕೋಟಿಂಗ್ ಇರೋದು. 5,70,000 ಫೈನಲ್ ಮಾಡೋಣ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ನೆಕ್ಸಾನ್ ಇದೆ. 2020 ಮಾಡಲ್ ಸಿಂಗಲ್ ಓನರ್ ಗಾಡಿ ಬಂದು ಟಾಟಾ ನೆಕ್ಸಾನ್ ಪೆಟ್ರೋಲ್ ವೆಹಿಕಲ್. ನಿಮ್ಗೆ ಆರಾಮಾಗಿ 18 ಮೈಲೇಜ್ ಬರುತ್ತೆ. ಲೋ ಮೇಂಟೆನೆನ್ಸ್ ವೆಹಿಕಲ್. ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ಸಿಂಗಲ್ ಓನರ್ ಓಡಿರೋದು ಬಂದ್ಬಿಟ್ಟು ಬರೀ 48,000 ಓಡಿದೆ. 48,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. ಒಳ್ಳೆ ಲೆದರ್ ಸೀಟಿಂಗ್ಸ್, ಟಚ್ ಸ್ಕ್ರೀನ್ ಸಿಸ್ಟಮ್, ಪ್ರತಿಯೊಂದು ಎಲ್ಲ ಆಪ್ಷನ್ಸ್ ಇದೆ. ಏರ್ ಬ್ಯಾಗ್, ABS ಎಲ್ಲ ಇದೆ. 20 ಮಾಡಲ್ ಟಾಟಾ ನೆಕ್ಸಾನ್ ಕೋಟಿಂಗ್ ಇರೋದೇ ಜಸ್ಟ್ 8,20,000 ಕೋಟಿಂಗ್ ಇರೋದು. ನಿಮ್ ಕಡೆಯಿಂದ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು 7,75,000 ಕೊಟ್ಬಿಡೋಣ. ಇನ್ನೊಂದು ಪ್ರೈಸ್ ಹೇಳಿ ಸರ್? ಬನ್ನಿ ಯಾರೇ ಬಂದ್ರು 7,65,000 ಕೊಟ್ಬಿಡೋಣ. 7,65,000. 7,65,000ಕ್ಕೆ 20 ಮಾಡಲ್ ಟಾಟಾ ನೆಕ್ಸಾನ್ ಬರೀ 48,000 ಸಿಂಗಲ್ ಓನರ್ ಗಾಡಿ ಕೊಡೋಣ. ನೆಕ್ಸ್ಟ್ ನಿಮ್ಗೆ ಕಂಪ್ಲೀಟ್ 4 ಗಾಡಿನೂ SUV ವೆಹಿಕಲ್ಸೇ ಕೊಡೋಣ. ಎಲ್ಲ 7 ಸೀಟರ್ ವೆಹಿಕಲ್ಸೇನೆ. ಇದು ಬಂದು 2019 ಮಾಡಲ್ ಮೊರಾಜೋ. ಮಹೇಂದ್ರ ಮೊರಾಜೋ ಗಾಡಿ ಬಂದು ಟಾಪ್ ಎಂಡ್ ಮಾಡಲ್ ಆಗಿದೆ. ನಿಮ್ಗೆ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಒಳ್ಳೆ ಲೆದರ್ ಸೀಟಿಂಗ್, ಪ್ರತಿಯೊಂದು ಎಲ್ಲ ಫೀಚರ್ಸ್ ಬರುತ್ತೆ. ಇದು ಬಂದ್ಬಿಟ್ಟು ನೆವಿ ಗ್ರೀನ್ ಕಲರ್ ಇದೆ. ಬಾಟಲ್ ಗ್ರೀನ್ ಕಲರ್ ಅಂತ ಹೇಳ್ತಾರೆ. ಗಾಡಿ ಬಂದ್ಬಿಟ್ಟು 21 to 22 lakhs ನ್ಯೂ ವೆಹಿಕಲ್ ಇರೋದು. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ನಮ್ದು ಕೋಟಿಂಗ್ ಇರೋದೇ ಬರೀ 8,95,000. ನೀವು ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು 19 ಮಾಡಲ್ ಮರಾಜೋ 8 ಲಕ್ಷ ಕೊಟ್ಬಿಡೋಣ. 8 ಲಕ್ಷ ಫೈನಲ್ ಟು ಫೈನಲ್ ಮಾಡಿ ಕೊಟ್ಬಿಡೋಣ. 8 ಲಕ್ಷಕ್ಕೆ 19 ಮಾಡಲ್ ಡೀಸೆಲ್ ಮರಾಜೋ 8 ಸೀಟರ್ ವೆಹಿಕಲ್ ಕೊಡೋಣ. ಹಾಗೆ XUV 500 ತಗೋತೀನಿ ಅಂದ್ರು 3 ಆಪ್ಷನ್ ಇದೆ ನೋಡಿ. ಹೌದು. ನಿಮ್ಗೆ 2015 ಮಾಡಲ್ W10 ಪುಷ್ ಬಟನ್ ಸ್ಟಾರ್ ವಿತ್ ಸನ್ರೂಫ್ ಇರುವಂತ ಗಾಡಿ. ಸಿಲ್ವರ್ ಕಲರ್ ಸಿಂಗಲ್ ಓನರ್ ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. ಗಾಡಿಯಲ್ಲಿ ಹೊಸ ಟೈರ್ಸ್ ಇದೆ. ನಿಮ್ಗೆ ಎಲ್ಲ ಫೀಚರ್ಸ್ ಬರುತ್ತೆ. ಡೈರೆಕ್ಟ್ ಲೈವ್ ಬಂದು ನೋಡಿ, ಗಾಡಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ. 15 ಮಾಡಲ್ ಗಾಡಿ ಆಗಿದೆ.
ಇದು ಗಾಡಿ ಬಂದ್ಬಿಟ್ಟು ನಮ್ ಕೋಟಿಂಗ್ ಇರೋದು 11 lakhs ಕೋಟಿಂಗ್ ಇರೋದು. ಈ ವಿಡಿಯೋ ನೋಡ್ಕೊಂಡು ನಿಮ್ ಕಡೆಯಿಂದ ಯಾರೇ ಬಂದ್ರು ಫುಲ್ಲಿ ಡಿಸ್ಕೌಂಟ್ 1 ಲಕ್ಷ ಕಡಿಮೆ ಮಾಡಿ 10 ಲಕ್ಷ ಕೊಟ್ಬಿಡೋಣ. ಹೌದಾ? ಎಷ್ಟನೇ ಮಾಡಲ್ ಸರ್? 2015 ಮಾಡಲ್ W10 ಟಾಪ್ ಎಂಡ್ ಮಾಡಲ್ ಆಗಿದೆ. ಹೆಚ್ಚು ಕಡಿಮೆ ಏನಾದ್ರು 10 ಲಕ್ಷ ಕೊಟ್ಬಿಡೋಣ. 10 ಲಕ್ಷ? ಓಕೆ ಓಕೆ. ಬನ್ನಿ ವೀಕ್ಷಕರೇ, ಏನಾದ್ರು ಬೆಸ್ಟ್ ಪ್ರೈಸ್ ಅದರಲ್ಲೂ ಮಾಡಿಸ್ಕೊಡ್ತಾರೆ ಆನ್ ಟೇಬಲ್. ಬನ್ನಿ. ಇದು ಸರ್ EXV ಇದು ಬಂದ್ಬಿಟ್ಟು 2012 ಮಾಡಲ್ಲು, ಸಿಂಗಲ್ ಓನರ್, 90,000 ನೋಡಿದೆ, ರೆಕಾರ್ಡೆಡ್ ಕಿಲೋಮೀಟರ್ ಇದೆ. ಓಕೆ ಓಕೆ. ಗಾಡಿ ಬಂದು ತುಂಬಾನೇ ಚೆನ್ನಾಗಿದೆ. ಇದು ಬಂದು 12 ಮಾಡಲ್ ಸಿಂಗಲ್ ಓನರ್. 12 ಮಾಡಲ್ ಸಿಂಗಲ್ ಓನರ್. ಒಳ್ಳೆ ಕ್ವಾಲಿಟಿ ವೆಹಿಕಲ್ಸ್. 6,55,000 ನಮ್ ಕೋಟಿಂಗ್ ಇರೋದು. ಫೈನಲ್ ರೇಟ್ ಸರ್? ಫೈನಲ್ ನಿಮ್ ಕಡೆಯಿಂದ ಯಾರೇ ಬಂದ್ರು 6,10,000 ಫೈನಲ್ ಆಗುತ್ತೆ. ಇನ್ನೊಂದು ಪ್ರೈಸ್ ಸರ್? ಇನ್ನೊಂದು ಫೈನಲ್ ನಾನು ಆಲ್ರೆಡಿ 55,00,000 6,10,000 ಫೈನಲ್ ಮಾಡೋಣ. 6 lakhs ಮಾಡೋಣ ಬಿಡಿ. 6 ಲಕ್ಷ ಮಾಡ್ಕೊಡೋಣ. ಓಕೆ. ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು XUV 500 ಇದೆ. ಇದು ಕೂಡ 2012 ಮಾಡಲ್ ಗಾಡಿ ಆಗಿದೆ. ಇದು ಗಾಡಿ ಬಂದು ಸೆಕೆಂಡ್ ಓನರ್ ಗಾಡಿ ಆಗಿದೆ. ನಮ್ದು ಕೋಟಿಂಗ್ ಇರೋದು 6,45,000. ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು 5,80,000 ಫೈನಲ್ ಮಾಡ್ಕೊಡೋಣ. ಎಷ್ಟು ಸರ್ ಪ್ರೈಸ್? 5,80,000 ಫೈನಲ್ ಆಗುತ್ತೆ. ಇನ್ನೊಂದು ಫೀಗೋ ಇದೆ ನೋಡಿ, 2011 ಮಾಡಲ್ ಆಗಿದೆ. ಗಾಡಿ ಡೀಸೆಲ್ ವೆಹಿಕಲ್. ಹೆಡ್ಲೈಟ್ ನೋಡಿದ್ರೆ ಗೊತ್ತಾಗುತ್ತೆ. ಗಾಡಿ ಬಂದು ವಿಲ್ ಮೇಂಟೈನ್ ಆಗಿದೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. 2011 ಮಾಡಲ್. ನಿಮ್ಗೆ 2,40,000 ಫೈನಲ್ ಆಗುತ್ತೆ. ಇನ್ನೊಂದು ರೇಟ್ ಹೇಳಿ ಸರ್? 2,35,000 ಫೈನಲ್ ಮಾಡಿ ಕೊಡೋಣ. 2,35,000? ಹೌದು. ಓಕೆ ಓಕೆ ಓಕೆ. ಇದು ಸರ್ ಗೆಡ್ಸ್ 2007 ಮಾಡಲ್ ಗೆಡ್ಸ್. ಓಕೆ. 1,60,000 ಕೊಟ್ಬಿಡೋಣ. ಇನ್ನೊಂದು ಪ್ರೈಸ್? ಗಾಡಿ ಬಂದು 4 ಪವರ್ ವಿಂಡೋ, AC, ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ. ಟಾಪ್ ಎಂಡ್ ಗಾಡಿ, ಪೆಟ್ರೋಲ್ ಗಾಡಿ ಆಗಿದೆ. ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. 1,60,000 ಫೈನಲ್ ಆಗುತ್ತೆ. 1,60,000. ವ್ಯಾಗನರ್ ಸರ್? ವ್ಯಾಗನರ್ 2018 ಮಾಡಲ್. ಗಾಡಿ ಬಂದು ಇದು ಟಾಪ್ ಎಂಡ್, ಫುಲ್ಲಿ ಟಾಪ್ ಎಂಡ್, ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಆಟೋಮೆಟಿಕ್ ವೆಹಿಕಲ್. ಆಟೋಮೆಟಿಕ್? ಹೌದು. ಬರೀ 44,000 ಓಡಿದೆ. ಬರೀ 44,000 ಆಟೋಮೆಟಿಕ್? ಹೌದು. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. ಓಕೆ ಓಕೆ. ಗಾಡಿ ಬಂದು 4,75,000 ನಮ್ ಕೋಟಿಂಗ್ ಇರೋದು. ನಿಮ್ ಕಡೆ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು 4,40,000 ಫೈನಲ್ ಆಗುತ್ತೆ. ಇನ್ನೊಂದು ರೇಟ್ ಹೇಳ್ತೀರಾ ಸರ್? 2018 ಮಾಡಲ್ ಗಾಡಿ ಆಗಿದೆ. 4,40,000 ಫೈನಲ್ ಆಗುತ್ತೆ. ಬರೀ 44,000 ಓಡಿದೆ. ಲೆಸ್ ಡ್ರಿವನ್ ವೆಹಿಕಲ್ ಅಂತ ಹೇಳ್ಬೋದು. ಹೌದು. ಆಮೇಲೆ ತಾರು ಅಂತ ಹುಡ್ಕಿದ್ರೆ ಎಷ್ಟು ಕಾರ್ ಇದೆ ಸರ್ ಇವತ್ತು? ಆಟೋಮೆಟಿಕ್ ಬೇಕಾ? ಆಟೋಮೆಟಿಕ್ ಇದೆ. ಮ್ಯಾನ್ಯುವಲ್ ಬೇಕಾ? ಮ್ಯಾನ್ಯುವಲ್. 2 ಗಾಡಿ ಇದೆ. ಓಕೆ. 2 ಗಾಡಿನೂ ತುಂಬಾನೇ ಚೆನ್ನಾಗಿದೆ. 2 ಸಿಂಗಲ್ ಓನರ್, 2 4 ವೀಲ್ ಡ್ರೈವ್ ಗಾಡಿ. 2021 ಮಾಡಲ್. ಓಕೆ. ಬರೀ 48,000 ಓಡಿದೆ. 48,000? ಹೌದು. ಕನ್ವರ್ಟೇಬಲ್ ಟಾಪ್ ಇದು. ನಿಮಗೆ ಟಾರ್ ಅಲ್ಲಿ ಮಜಾ ಕೊಡೋದೆ ಕನ್ವರ್ಟೇಬಲ್ ಟಾಪ್. ಯಾಕೆ ಅಂದ್ರೆ ನಿಮಗೆ ಹಂಗೇನಾದ್ರು ಟಾಪ್ ಎಲ್ಲ ಓಪನ್ ಮಾಡ್ಕೊಂಡು ಒಂದು ಜಾಲಿ ರೈಡ್ ಹೋಗ್ಬೇಕು ಅಂದ್ರೆ ಇದು ಓಪನ್ ಬೇಕಾದ್ರೂ ಮಾಡ್ಕೋಬಹುದು, ಕ್ಲೋಸ್ ಆದ್ರೂ ಮಾಡ್ಕೋಬಹುದು. ಹೌದು. 2 ಆಪ್ಷನ್. ನಿಮಗೆ ಹೊಸ ಗಾಡಿಲಿ ನೋಡ್ತೀವಿ ಅಂದ್ರೆ 2 ಸೇಮ್ ಪ್ರೈಸ್. ಹಾರ್ಡ್ ಟಾಪ್ ಸೇಮ್ ಪ್ರೈಸ್, ಕನ್ವರ್ಟೇಬಲ್ ಸೇಮ್ ಪ್ರೈಸ್ ಇದೆ. ಓಕೆ. ಆದ್ರೆ ಹಾರ್ಡ್ ಟಾಪ್ ಅಂದ್ರೆ ನಿಮ್ಗೆ ರಿಮೂವ್ ಮಾಡಕ್ ಬರಲ್ಲ. ಹೌದು. ಕನ್ವರ್ಟೇಬಲ್ ಟಾಪ್ ಅಂದ್ರೆ ನೀವು ರಿಮೂವ್ ಮಾಡಬಹುದು ಮತ್ತೆ ಹಾಕೋಬಹುದು. 2 ತರನು ಗಾಡಿ ಯೂಸ್ ಮಾಡಬಹುದು. ಓಕೆ. 4x4 ಡೀಸೆಲ್ ಮ್ಯಾನ್ಯುವಲ್ ಗಾಡಿ ಆಗಿದೆ. ಓಕೆ. ಗಾಡಿ ಬಂದು 40,000 ಚಿಲ್ಲರೆ ಓಡಿದೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಸಿಂಗಲ್ ಓನರ್ ಗಾಡಿ. ಪ್ರೈಸ್ ಸರ್? ಪ್ರೈಸ್ ಬಂದು ಮಾರ್ಕೆಟ್ ಅಲ್ಲಿ ಯಾರು ಕೊಟ್ಟಿರಬಾರ್ದು. 2021 ಮಾಡಲ್ ಸಿಂಗಲ್ ಓನರ್ ಗಾಡಿ. ಜಸ್ಟ್ 13,40,000 ಕೊಟ್ಬಿಡೋಣ. ಇನ್ನೊಂದು ರೇಟ್ ಹೇಳಿ ಸರ್? 14,500,000 ಲಕ್ಷ ನಮ್ ಕೋಟಿಂಗ್ ಇರೋದು. ಓಕೆ. ನನ್ನ ಪರ್ಚೇಸಿಂಗ್ ಪ್ರೈಸ್ ಜಾಸ್ತಿ ಇದೆ. ಇವಾಗ ನಮ್ಮ ಹತ್ರ ಇನ್ನೂ 2-3 ಗಾಡಿ ಟಾರ್ ಬರೋದಿದೆ. ಒಂದು 2 ಕನ್ವರ್ಟೇಬಲ್ ಟಾಪ್, 2 ಹಾರ್ಡ್ ಟಾಪ್ ಬುಕ್ ಮಾಡಿದೀವಿ. ಅದರಿಂದ ತುಂಬಾ ಲೋಯೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇರೋದು. ಜಸ್ಟ್ 13,40,000 ಸಿಂಗಲ್ ಓನರ್ 4x4 ಡೀಸೆಲ್ ಮ್ಯಾನ್ಯುವಲ್ ಗಾಡಿ ಕೊಡೋಣ. ಓಕೆ ಓಕೆ ಓಕೆ. ಎಷ್ಟು ನೋಡ್ತಾ ಇರ್ಬೋದು ಇನೋವಾ ಕ್ರಿಸ್ಟಾ ಇದೆ. 2019 ಮಾಡಲ್ ಇನೋವಾ ಕ್ರಿಸ್ಟಾ. ಗಾಡಿ ಬಂದು ವಿ ವರ್ಷನ್. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಗಾಡಿ ಬಂದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ಓಕೆ. ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ನಮ್ 21,50,000 ನಮ್ ಕೋಟಿಂಗ್ ಇದ್ದಿದ್ದು. ಇವಾಗ ಎಲ್ಲಾ ಡಿಸ್ಕೌಂಟ್ ತೆಗೆದು 2 ಲಕ್ಷ ಡಿಸ್ಕೌಂಟ್ ಮಾಡಿ 19,500,000 ಲಕ್ಷ ಫೈನಲ್ ಕೊಡೋಣ. 19,500,000 ಲಕ್ಷನಾ? 19,50,000 2019 ಮಾಡಲ್ ವಿ ವರ್ಷನ್ ಸಿಂಗಲ್ ಓನರ್ ಟೊಯೋಟೋ ಇನೋವಾ ಕ್ರಿಸ್ಟಾ ಕೊಡೋಣ. ಎಷ್ಟು ಲೀಟರ್ ಇಂಜಿನ್ ಬರುತ್ತೆ ಸರ್ ಇದರಲ್ಲಿ? 2.4. ಓಕೆ ಓಕೆ. ಹಾಗೆ ನೆಕ್ಸ್ಟ್ ಓಲ್ಡ್ ಇನೋವಾನು ಇದೆ ನೋಡಿ. ನಮ್ಮಲ್ಲಿ ಒಂದು ಓಲ್ಡ್ ಇನೋವಾ ಕೂಡ ಇದೆ. ಗಾಡಿ ಬಂದು 2007 ಮಾಡಲ್ ಗಾಡಿ ಆಗಿದೆ. ಸೆಕೆಂಡ್ ಓನರ್ ಇದೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದು ಕೂಡ ಇದೆ. 1,80,000 ಶೋರೂಮ್ ಹಿಸ್ಟ್ರಿ. 5,45,000 ನಮ್ ಕೋಟಿಂಗ್ ಇರೋದು. ಎಲ್ಲ ಗಾಡಿ ಎಲ್ಲಾ ಡಾಕ್ಯುಮೆಂಟ್ಸ್ ರನ್ನಿಂಗ್ ಮಾಡಿ 5,10,000 ಫೈನಲ್ ಮಾಡಿ ಕೊಡೋಣ. ಇನ್ನೊಂದು ಪ್ರೈಸ್ ಹೇಳ್ತೀರಾ ಸರ್? 5 ಲಕ್ಷ ಫೈನಲ್ ಕೊಟ್ಬಿಡೋಣ. 5 ಲಕ್ಷ. ಓಕೆ. ನೆಕ್ಸ್ಟ್ ಕ್ರೆಟಾ. ನಮ್ಮಲ್ಲಿ ಪೆಟ್ರೋಲ್ ಗಾಡಿ ಇದೆ, ಡೀಸೆಲ್ ಗಾಡಿ ಇದೆ, ಮ್ಯಾನ್ಯುವಲ್ ಗಾಡಿ ಇದೆ,
ಮತ್ತೆ ಆಟೋಮೆಟಿಕ್ ಗಾಡಿ ಇಲ್ಲ. ಆಟೋಮೆಟಿಕ್ ಇಲ್ಲ, ಇಲ್ಲ, ಮ್ಯಾನುವಲ್ ಇದೆ. ಸೊ ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ 2020 ಮಾಡೆಲ್ ಗಾಡಿ, ಇದು 2022 ಮಾಡೆಲ್ ಗಾಡಿ. ಇದೆಷ್ಟನೇ ಮಾಡೆಲ್ ಸರ್? ಇದು 2020 ಮಾಡೆಲ್ ಗಾಡಿ, ಸಿಂಗಲ್ ಓನರ್ 50,000 ಓಡಿದೆ. ಇದು 2022 ಮಾಡೆಲ್, ಸಿಂಗಲ್ ಓನರ್ ಬರೀ 13,000 ಓಡಿದೆ. 13,000 ರೆಕಾರ್ಡೆಡ್ ಸರ್? ಎರಡು ರೆಕಾರ್ಡೆಡ್, ಎಲ್ಲ ಶೋರೂಮ್ ಹಿಸ್ಟ್ರಿ ಇರುವಂತ, ಆಕ್ಸಿಡೆಂಟ್ ಫ್ರೀ ಇರುವಂತ ಒರಿಜಿನಲ್ ಗಾಡಿಗಳೇ. ಓಕೆ ಓಕೆ ಓಕೆ. ಇದು ಎಸ್ ವೇರಿಯಂಟ್ ಗಾಡಿ ಆಗಿದೆ, 13,000 ಓಡಿದೆ. ಇದು ಕೂಡ ಎಸ್ ವೇರಿಯಂಟ್ ಗಾಡಿ ಆಗಿದೆ, ಇದು 50,000 ಓಡಿದೆ. ಓಕೆ. ಇದು ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್. ಎರಡು ಗಾಡಿ ಪೆಟ್ರೋಲ್ ಆಗಿದೆ. ಓಕೆ. ಇದು 2020 ಮಾಡೆಲ್, 50,000 ಓಡಿದೆ. SO ಆಪ್ಷನ್ ಅಲ್ಲ, ನಿಮ್ಗೆ ಎಲ್ಲಾ ಫ್ಯೂಚರ್ಸ್ ಬರುತ್ತೆ. 13,40,000 ಅಂದ್ರೆ 13,40,000 ನಮ್ ಕೋಟಿಂಗ್ ಇರೋದು ಫೈನಲ್ ಸರ್. ಹೊಸ ಗಾಡಿ ಒಂದು 1850 ಇರ್ಬೋದು. ಫೈನಲ್ ನಿಮ್ ಕಡೆಯಿಂದ ಯಾರೇ ಬಂದ್ರು 12,50,000 ಕೊಟ್ಬಿಡೋಣ. ಎಷ್ಟು ಸರ್ ಪ್ರೈಸ್? 12.5 ಲಕ್ಷಗೆ 2020 ಮಾಡೆಲ್ ಎಸ್ ಆಪ್ಷನಲ್ ಸಿಂಗಲ್ ಓನರ್ ಪೆಟ್ರೋಲ್ ಗಾಡಿ ಕೊಟ್ಬಿಡೋಣ. ಓಕೆ. ಇದು ಸರ್ ಈ ಕ್ರೇಟಾ? ಇದು ಒಂದು 22 ಮಾಡೆಲ್, ಓಡಿರೋದು ಬರೀ 13,000. ಓಕೆ. ಎಕ್ಸ್ಟ್ರಾ ಫಿಟ್ಟಿಂಗ್ಸ್ 1 ಲಕ್ಷ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆ. ಬ್ರ್ಯಾಂಡ್ ನ್ಯೂ, ಇವಾಗ ತಾನೇ ಶೋರೂಮ್ ಇಂದ ಹೊಸ ಗಾಡಿ ಹೆಂಗ್ ಬರುತ್ತೋ ಆ ತರ ಇದೆ ಗಾಡಿ. ಓಕೆ. ಇದು ಗಾಡಿ ನಮ್ದು 15,50,000 ಕೋಟಿಂಗ್ ಇರೋದು. ಹೊಸ ಗಾಡಿ 19.5 ಲಕ್ಷ ಇರೋದು. ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಕೂಡ 1 ಲಕ್ಷ ಇದೆ. ಬರೀ 13,000 ಓಡಿದೆ. ಗಾಡಿ ಬಂದು 15.5 ಲಕ್ಷ ನಮ್ ಕೋಟಿಂಗ್ ಇರೋದು. ನಿಮ್ ಕಡೆಯಿಂದ ಫೈನಲ್ ಟು ಫೈನಲ್ ಯಾರೇ ಬಂದ್ರು 14.5 ಲಕ್ಷ ಆಗುತ್ತೆ. 14.5 ಲಕ್ಷ. 14,50,000ಗೆ 2022 ಮಾಡೆಲ್ 13,000 ಓಡಿರುವಂತ ಗಾಡಿ ಸಿಗುತ್ತೆ. ಓಕೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು ಓಲ್ಡ್ ಶೇಪ್ ಕ್ರೆಟಾನು ಇದೆ, ಹುಂಡೈ ಕ್ರೆಟಾ ಡೀಸೆಲ್ 1.4 ಡೀಸೆಲ್ ವೆಹಿಕಲ್ ಆಗಿದೆ. ಇದು ಗಾಡಿ ಬಂದ್ಬಿಟ್ಟು ಸಿಂಗಲ್ ಓನರ್, 20+ ಮೈಲೇಜ್ ಬರುತ್ತೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಇದು ಗಾಡಿ ನಮ್ದು ಕೋಟಿಂಗ್ ಇರೋದೇ ಜಸ್ಟ್ 8,95,000 ಕೋಟಿಂಗ್ ಇರೋದು. ನಿಮ್ ಕಡೆ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು 8 lakhsಗೆ ಫೈನಲ್ ಕೊಟ್ಬಿಡೋಣ. 8 lakhsಗೆ ಡೀಸೆಲ್ ಕ್ರೆಟಾ ಕೊಟ್ಬಿಡೋಣ. ಓಕೆ. ಇನ್ನೊಂದು ರೇಟ್ ಏನಾದ್ರು ಹೇಳ್ತೀರಾ? ಇನ್ನೊಂದು ರೇಟ್ ಅಂದ್ರೆ ನಿಮ್ಗೆ ಎಷ್ಟು ಹೇಳಿದ್ರು ಇನ್ನೊಂದು ರೇಟ್ ಹೇಳಿ, ಇನ್ನೊಂದು ರೇಟ್ ಒಂದು ಪ್ರೈಸ್ ಹೇಳ್ಬಿಡಿ ಸರ್, ಎತ್ಕೊಂಡು ಹೋಗ್ತಾರೆ ಯಾರಾದ್ರು. ಅಲ್ಲ, 9 ಲಕ್ಷ ಇರೋದು 8 ಲಕ್ಷ ಕೊಟ್ಟರು ಇನ್ನೊಂದು ರೇಟ್ ಏನ್ತೀರಾ? ಈ ವಿಡಿಯೋ ನೋಡ್ಕೊಂಡ್ ಬಂದ್ರು 8 ಲಕ್ಷ ಫೈನಲ್ ಕೊಟ್ಬಿಡೋಣ. 8 ಲಕ್ಷ. ಸ್ಕಾರ್ಪಿಯೋ ನೋಡ್ತಾ ಇರೋರಿಗೆ ಮಹೇಂದ್ರ ಸ್ಕಾರ್ಪಿಯೋ ಡೀಸೆಲ್ ವೆಹಿಕಲ್ 8 ಸೀಟರ್, 2006 ಮಾಡೆಲ್, ಎಲ್ಲ ಗಾಡಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. ನಿಮ್ಗೆ ಲೋ ಬಜೆಟ್ ಅಲ್ಲಿ ಒಂದು ಒಳ್ಳೆ 7 ಸೀಟರ್ ವೆಹಿಕಲ್ ನೋಡ್ತಾ ಇರೋರಿಗೆ ಸ್ಕಾರ್ಪಿಯೋ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಒಂದು 15 ಮೈಲೇಜ್ ಬರುತ್ತೆ. ನಮ್ ಕೋಟಿಂಗ್ ಇರೋದೇ 3,75,000 ಕೋಟಿಂಗ್ ಇರೋದು. ನಿಮ್ ಕಡೆಯಿಂದ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು 3,40,000 ಫೈನಲ್ ಆಗುತ್ತೆ. ಇನ್ನೊಂದು ಪ್ರೈಸ್ ಹೇಳ್ತೀರಾ? 3,40,000 ಆಗುತ್ತೆ. 3,40,000. ಹೌದು. ಎಷ್ಟಾಗಿದೆ ನೋಡಿ? 2007 ಮಾಡೆಲ್ ಗಾಡಿ, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ, ರನ್ನಿಂಗ್ ಗಿನಿಂಗ್ ಎಲ್ಲ ಸೂಪರ್ ಆಗಿದೆ. ಇಂಟೀರಿಯರ್ ತೋರಿಸಿದ್ರೆ ವೆರಿ ಬ್ಯೂಟಿಫುಲ್ ಆಗಿದೆ. ಒಂದು ಲೋ ಬಜೆಟ್ ಅಲ್ಲಿ ಒಂದು ಒಳ್ಳೆ ಗಾಡಿ, ಸೆಡಾನ್ ಗಾಡಿ ನೋಡ್ತಾ ಇರೋರಿಗೆ 2007 ಮಾಡೆಲ್ ಫೋರ್ಡ್ ಫಿಯೆಸ್ಟಾ 1.4 ZXi, ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. 1,99,000 ನಮ್ ಕೋಟಿಂಗ್ ಇರೋದು. ನಿಮ್ ಕಡೆಯಿಂದ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು 1,80,000ಗೆ ಫೈನಲ್ ಮಾಡಿ ಕೊಡೋಣ. ಓಕೆ. ಅದ್ರಲ್ಲಿ ಏನೋ ಹೆಚ್ಚು ಕಡಿಮೆ ಬಂದ್ರೆ, ಹೆಚ್ಚು ಕಮ್ಮಿ ಬಂದ್ರು 1,80,000 ಫೈನಲ್ ಆಗುತ್ತೆ. ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಈ ಡಿಮ್ಯಾಂಡೆಡ್ ವೆಹಿಕಲ್ ಈಕೋ ಇದೆ, ಇದೆಷ್ಟನೇ ಮಾಡೆಲ್ ಸರ್? 2017 ಮಾಡೆಲ್ ಗಾಡಿ ಬಂದು ಸೆಕೆಂಡ್ ಓನರ್ ಗಾಡಿ ಆಗಿದೆ. ಇದು ಕೂಡ ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಕಸ್ಟಮರ್ ಪಾರ್ಕ್ ಅಂಡ್ ಸೇಲ್ ಕೊಟ್ಟಿದ್ದಾರೆ. ನಿಮ್ಗೆ ಕ್ಯಾರಿಯರು, ಮಡ್ ಫ್ಲಾಪ್ ಮತ್ತೆ ಪ್ರತಿಯೊಂದು ಎಲ್ಲ ಫ್ಯೂಚರ್ಸ್ ಕಸ್ಟಮರ್ ಆಡ್ ಮಾಡಿದ್ದಾರೆ. ಗಾಡಿ ತುಂಬಾನೇ ಚೆನ್ನಾಗಿದೆ, ಗ್ರೇ ಕಲರ್ ಗಾಡಿ ಆಗಿದೆ. ಒಂದು 7 ಸೀಟರ್ ಗಾಡಿ ನೋಡೋರ್ಗೆ ಇದು ಕೂಡ ಸಜೆಸ್ಟ್ ಮಾಡಬಹುದು. 4,35,000 ನಮ್ ಕೋಟಿಂಗ್ ಇರೋದು. ನಿಮ್ ಕಡೆಯಿಂದ ವಿಡಿಯೋ ನೋಡ್ಕೊಂಡು ಯಾರೇ ಬಂದು 4 ಲಕ್ಷ ಫೈನಲ್ ಆಗುತ್ತೆ. 4 ಲಕ್ಷನಾ? ಹೌದು. ಓಕೆ ಓಕೆ. ಒಂದು ಸ್ವಿಫ್ಟ್ ಡಿಸೈರ್ ಇದೆ ನೋಡಿ, 2021 ಮಾಡೆಲ್ ZXi ಪ್ಲಸ್. ಗಾಡಿ ಬಂದು ಫುಲ್ಲಿ ಟಾಪ್ ಎಂಡ್ ಗಾಡಿ ಆಗಿದೆ. ಒಂದು ಈ ಗಾಡಿ ಅವಾಗ ಹೊಸದ್ ಬರ್ಬೇಕಾದ್ರೆ 11 ಚಿಲ್ಲರೆ ಇತ್ತು. ಈಗ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, 20+ ಮೈಲೇಜ್ ಬರುತ್ತೆ, ಪೆಟ್ರೋಲ್ ವೆಹಿಕಲ್, 60,000 ಶೋರೂಮ್ ರೆಕಾರ್ಡ್. 60,000 ನೋಡಿದ್ಯಾ? ಹೌದು. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. ನಮ್ದು ಕೋಟಿಂಗ್ ಇರೋದು 7,25,000 ಕೋಟಿಂಗ್ ಇರೋದು. ನಿಮ್ ಕಡೆಯಿಂದ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು ಈ ಗಾಡಿನ 6,75,000 ಫೈನಲ್ ಮಾಡೋಣ. 6,75,000ಕ್ಕೆ 21 ಮಾಡೆಲ್ ಫುಲ್ ಟಾಪ್ ಅಂಡ್ ಸ್ವಿಫ್ಟ್ ಡಿಸೈರ್ ಕೊಡೋಣ. ಹ್ಯುಂಡೈ ಅಲ್ಲಿ ವರ್ನಾ ಟ್ರಾನ್ಸ್ಫಾರ್ಮ್ ಇದೆ ನೋಡಿ, ಇದ್ರ ಬಗ್ಗೆ ಹೇಳಿ ಸರ್. ಹುಂಡೈ ವರ್ನಾ ಟ್ರಾನ್ಸ್ಫಾರ್ಮ್ 2010 ಮಾಡೆಲ್ ಗಾಡಿ, ಸೆಕೆಂಡ್ ಓನರ್ ಗಾಡಿ ಆಗಿದೆ. 80,000 ಸಮಥಿಂಗ್ ಓಡಿದೆ. ಗಾಡಿ ಬಂದು ವೈಟ್ ಕಲರ್ ಅಫಿಷಿಯಲ್ ಆಗಿರುವಂತ ಗಾಡಿ ಆಗಿದೆ. ತುಂಬಾನೇ ಬ್ಯೂಟಿಫುಲ್ ಆಗಿದೆ, ತುಂಬಾ ಚೆನ್ನಾಗಿದೆ. ಇದು ಗಾಡಿ ನಮ್ದು ಕೋಟಿಂಗ್ ಇರೋದು 3,25,000 ಕೋಟಿಂಗ್ ಇರೋದು. ನಿಮ್ ಕಡೆಯಿಂದ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು 2,90,000 ಫೈನಲ್ ಮಾಡಿ ಕೊಡೋಣ. ಇನ್ನೊಂದು ಪ್ರೈಸ್ ಏನಾದ್ರು ಹೇಳ್ತೀರಾ? 2,85,000 ಮಾಡ್ಕೊಡೋಣ. 2,85,000. ಹೌದು. ಒಂದು i10 ಇದೆ ನೋಡಿ,
2011 ಮಾಡಲ್ ಸ್ಪೋರ್ಟ್ಸ್ ವೇರಿಯಂಟ್. ಓಕೆ. ಗಾಡಿ ಬಂದು ಬರೀ 40,000 ಓಡಿದೆ. ಬರೀ 40,000? ಹೌದು. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಓಕೆ. ನಿಮ್ಗೆ ಇದರಲ್ಲಿ ಇದೆಲ್ಲ ಬರುತ್ತೆ, AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಒಳ್ಳೆ ಸೀಟ್ ಕವರ್ಸ್, ಪ್ರತಿಯೊಂದು ಇನ್ಬಿಲ್ಟ್ ಸಿಸ್ಟಮ್ ಎಲ್ಲಾನು ಬರುತ್ತೆ. ಗಾಡಿ ಓಡಿರೋದು ಬಂದು ಬರೀ 40,000. ಬರೀ 40,000? ಹೌದು. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. ಓಕೆ. ಗಾಡಿ ಬಂದು ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲಾನು ಬರುತ್ತೆ. 2011 ಮಾಡಲ್ ಗಾಡಿ ಆಗಿದೆ. ನಮ್ದು ಕೋಟಿಂಗ್ ಇರೋದು 3,25,000 ಕೋಟಿಂಗ್ ಇರೋದು. ನಿಮ್ ಕಡೆಯಿಂದ ಯಾರೇ ಬಂದ್ರು ಫೈನಲ್ 2,85,000 ಆಗುತ್ತೆ. ಇನ್ನೊಂದು ಪ್ರೈಸ್ ಹೇಳ್ತೀರಾ? 2,80,000 ಫೈನಲ್ ಮಾಡಿಕೊಡೋಣ. 2,80,000ಕ್ಕೆ 40,000 ಓಡಿರೋ ಗಾಡಿ. ಹೌದು. ಇನ್ನೊಂದು ಸೆಲೆರಿಯೋ ಎಕ್ಸ್ ಇದೆ ನೋಡಿ. ಸೆಲೆರಿಯೋ ಎಕ್ಸ್ ಪೆಟ್ರೋಲ್ ಮ್ಯಾನ್ಯುವಲ್. ಓಕೆ. 2019 ಮಾಡಲ್ ಗಾಡಿ ಆಗಿದೆ. ಗಾಡಿ ಬಂದು ಫುಲ್ ಟಾಪ್ ಎಂಡ್ ಇರೋದ್ರಿಂದ ಏರ್ ಬ್ಯಾಗ್, ABS ಮತ್ತೆ ಒಳಗಡೆ ಸಿಸ್ಟಮ್ ಆಯ್ತು, ಒಳ್ಳೆ ಸೀಟ್ ಕವರ್ಸ್ ಆಯ್ತು, ಪ್ರತಿಯೊಂದು ಎಲ್ಲ ಆಪ್ಷನ್ ಕೂಡ ಕಸ್ಟಮರ್ ಮಾಡಿದ್ದಾರೆ. ಓಕೆ. ಇದು ಗಾಡಿ ಕೋಟಿಂಗ್ ಇರೋದು ನಮ್ದು 4,99,000 ಕೋಟಿಂಗ್ ಇರೋದು. ನಿಮ್ ಕಡೆಯಿಂದ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು 4,70,000 ಫೈನಲ್ ಆಗುತ್ತೆ. 4,70,000? 4,70,000ಗೆ 2019 ಮಾಡಲ್ ಗಾಡಿ ಕೊಡೋಣ. ಇನ್ನೊಂದು ಏನು ಸರ್? 2013 ಮಾಡಲ್ ಸಿಂಗಲ್ ಓನರ್ ಗಾಡಿ. ಓಕೆ. ಗಾಡಿ ಬಂದು ತುಂಬಾನೇ ಚೆನ್ನಾಗಿದೆ. ಒಂದು ಸ್ಮಾಲ್ ಬಜೆಟ್ ಅಲ್ಲಿ ನೋಡೋರಿಗೆ ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. 50,000 ಓಡಿದೆ ಗಾಡಿ. ಓಕೆ. ಇದು ನಮ್ದು ಕೋಟಿಂಗ್ ಇರೋದು 2,85,000. 2,55,000 ಬಂದು ಫೈನಲ್ ಆಗುತ್ತೆ. 2,55,000? 2,55,000ಗೆ 2013 ಮಾಡಲ್ ಸಿಂಗಲ್ ಓನರ್ 50,000 ಓಡಿರೋ ಹುಂಡೈ ಇಯಾನ್ ಕೊಡೋಣ. ನೆಕ್ಸ್ಟ್ ಇನ್ನೊಂದು ಸೆಲೆರಿಯೋ ಇದೆಯಲ್ಲ ಸರ್? 2015 ಮಾಡಲ್ ಸಿಂಗಲ್ ಓನರ್. ಓಕೆ. ಗಾಡಿ ಬಂದು ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. 80,000 ಚೇಂಜ್ ಓಡಿದೆ. ಮ್ಯಾನ್ಯುವಲ್ ಗಾಡಿ. ಮ್ಯಾನ್ಯುವಲ್ ಗೇರ್ ಬಾಕ್ಸ್. ಸೆಲೆರಿಯೋದಲ್ಲಿ ಮ್ಯಾನ್ಯುವಲ್ ತುಂಬಾ ರೇರು, ಆಟೋಮೆಟಿಕ್ ಜಾಸ್ತಿ ಸಿಗೋದು. ಇದು ಗಾಡಿ ಬಂದು VXI ಆಪ್ಷನಲ್ ಆಗಿದೆ. 4,25,000 ನಮ್ ಕೋಟಿಂಗ್ ಇರೋದು. ನಿಮ್ ಕಡೆಯಿಂದ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು ಫೈನಲ್ 3,85,000 ಆಗುತ್ತೆ. 3,85,000ಗೆ 2015 ಸಿಂಗಲ್ ಓನರ್ ಮ್ಯಾನ್ಯುವಲ್ ಸೆಲೆರಿಯೋ ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ಓಕೆ. ನೆಕ್ಸ್ಟ್ ಕ್ವಿಡ್ ಸರ್? ರೆನಾಲ್ಡ್ ಕ್ವಿಡ್ ಮ್ಯಾನ್ಯುವಲ್ ವೆಹಿಕಲ್ 2017 ಮಾಡಲ್. ಜಸ್ಟ್ 30,000 ಸಮಥಿಂಗ್ ಓಡಿದೆ. 30,000 ಓಡಿದ್ಯಾ? 30,000 ಚಿಲ್ಲರೆ ಓಡಿದೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. 2017 ಮಾಡಲ್ ಸಿಂಗಲ್ ಓನರ್ ಗಾಡಿ. 17 ಮಾಡಲ್ ಸಿಂಗಲ್ ಓನರ್? ಹೌದು. ಓಕೆ. ಇದು ನಿಮ್ ಕಡೆಯಿಂದ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು 2,95,000 ಫೈನಲ್ ಆಗುತ್ತೆ. 2,95,000ಕ್ಕೆ ಎಷ್ಟೇ ಮಾಡಲ್ ಸರ್? 3,40,000 ನಮ್ ಕೋಟಿಂಗ್ ಇರೋದು. 2017 ಮಾಡಲ್ ಸಿಂಗಲ್ ಓನರ್ ಗಾಡಿ. ಓಕೆ. ಜಸ್ಟ್ 2,95,000 ಫೈನಲ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು ಸ್ಯಾಂಟ್ರೋ ಇದೆ. 2010 ಮಾಡಲ್ ಸಿಂಗಲ್ ಓನರ್ ಸ್ಯಾಂಟ್ರೋ ಬರೀ 50,000 ಓಡಿದೆ. 50,000? ಹೌದು. ಓಕೆ. ಓಕೆ. ಈ ವಿಡಿಯೋದಲ್ಲಿ ಇವತ್ತು ನೀವು ನೋಡ್ತಿರೋದು ತುಂಬಾನೇ ಲೋ ಮೈಲೇಜ್ ಓಡಿರುವಂತ ಗಾಡಿಗಳೇ ಜಾಸ್ತಿ ತಗೊಂಡ್ಬಂದಿದ್ದೀವಿ. ಇದು ಗಾಡಿ ಬಂದು ಬರೀ 50,000 ಓಡಿದೆ. ಸಿಂಗಲ್ ಓನರ್. ಓಕೆ. 2010 ಮಾಡಲ್. 10 ಮಾಡಲ್? ಹೌದು. ರೆಕಾರ್ಡೆಡ್ ಸಿಗುತ್ತೆ. 2,35,000 ನಮ್ ಕೋಟಿಂಗ್ ಇರೋದು. 2 ಲ್ಯಾಕ್ಗೆ ಫೈನಲ್ ಆಗುತ್ತೆ. 2 ಲಕ್ಷ? 2 ಲಕ್ಷಗೆ 2010 ಸಿಂಗಲ್ ಓನರ್ ಬರೀ 58,000 ಓಡಿರೋ ಗಾಡಿ ಸಿಗುತ್ತೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು ಕ್ವಿಡ್ ಇದೆ. ಇದು ಕ್ವಿಡ್ ಬಂದ್ಬಿಟ್ಟು 2017 ಮಾಡಲ್. ಕ್ವಿಡ್ 1 ಲೀಟರ್ ಆಪ್ಷನಲ್ ಗಾಡಿ ಆಗಿದೆ. ಓಕೆ. ಗಾಡಿ ಬಂದ್ಬಿಟ್ಟು ಆಟೋಮೆಟಿಕ್ ವೆಹಿಕಲ್. ಹೌದು. ಓಕೆ. ನಿಮ್ಗೆ ಏರ್ ಬ್ಯಾಗ್, ABS ಮತ್ತೆ ಟಚ್ ಸ್ಕ್ರೀನ್ ಸಿಸ್ಟಮ್, ಲೆದರ್ ಸೀಟ್ಸ್, ಪ್ರತಿಯೊಂದು ಎಲ್ಲ ಆಪ್ಷನ್ ಬರುತ್ತೆ. ಫುಲ್ ಟಾಪ್ ಎಂಡ್ ವೆಹಿಕಲ್ ಆಗಿದೆ. ಓನರ್ಶಿಪ್ ಸರ್ ಇದು? ಸೆಕೆಂಡ್ ಓನರ್. ಪ್ರೈಸ್? ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಪ್ರತಿಯೊಂದು ಇದೆ. 3,65,000 ನಮ್ ಕೋಟಿಂಗ್ ಇರೋದು. 3,35,000 ಫೈನಲ್ ಆಗುತ್ತೆ. 3,35,000? 3,30,000ಗೆ ಫೈನಲ್ ಮಾಡಿ ಕೊಡೋಣ. ಲೋನ್ ಅಂದ್ರೆ ಎಷ್ಟು ಕಟ್ಟಬೇಕಾಗುತ್ತೆ ಸರ್? ಲೋನ್ ಅಂದ್ರೆ ನಿಮ್ಗೆ 2.5 ಇಂದ 3 ಲಕ್ಷ ಆರಾಮ್ಸೆ ಲೋನ್ ಆಗುತ್ತೆ. ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಡಸ್ಟರ್ ಇದೆ. ಬನ್ನಿ. ರೆನಾಲ್ಡ್ ಡಸ್ಟರ್ ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಡೀಸೆಲ್ ಆಟೋಮೆಟಿಕ್. ಹೌದು. 2016 ಮಾಡಲ್ ಡೀಸೆಲ್ ಆಟೋಮೆಟಿಕ್. ಫುಲ್ಲಿ ಟಾಪ್ ಎಂಡ್ RXZ ವೆಹಿಕಲ್ ಆಗಿದೆ. ಇದು ಗಾಡಿ 2016 ನಲ್ಲಿ ನಿಮ್ಗೆ ಒಂದು 18-20 ಲಕ್ಷ ಇರ್ಬೋದು. ಫುಲ್ ಟಾಪ್ ಎಂಡ್ ವೆಹಿಕಲ್ ಇದೆ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ಗಾಡಿ ನಿಮ್ಗೆ ಹೆಡ್ ಲೈಟ್ ಇಂದ ಹಿಡಿದು ಪ್ರತಿಯೊಂದು ಎಲ್ಲ ನಿಮ್ಗೆ ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ ಎಲ್ಲ ಆಪ್ಷನ್ಸ್ ಬರುತ್ತೆ. ಇದು ಗಾಡಿ ಬಂದು ನಮ್ದು ಕೋಟಿಂಗ್ ಇರೋದು 7,50,000 ಕೋಟಿಂಗ್ ಇರೋದು. ನಿಮ್ ಕಡೆ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು 6,90,000ಗೆ ಫೈನಲ್ ಆಗುತ್ತೆ. 16 ಮಾಡಲ್ ಡೀಸೆಲ್ ಆಟೋಮೆಟಿಕ್ ವೆಹಿಕಲ್. 18 to 20 ಮೈಲೇಜ್ ಬರುತ್ತೆ. ಗಾಡಿ ಬರೀ 60,000 ಚಿಲ್ಲರೆ ಓಡಿದೆ. ರೆಕಾರ್ಡೆಡ್ ಮೈಲೇಜ್ ಆಗಿದೆ. ಬರೀ 60,000 ಓಡಿದೆ ಸರ್? ಹೌದು. ಇನ್ನ ಒಂದು 20-25 ಕಾರ್ಗಳಿದೆ, ಅದ್ರದ್ದು ಡೀಟೇಲ್ಸ್ ತಗೋಬಿಡೋಣ. ಫಸ್ಟ್ ಯಾವ್ದು ತೋರಿಸ್ತೀರಾ ಸರ್ ಇಲ್ಲಿ? ಒಳ್ಳೆ ಫಸ್ಟ್ ಗಾಡಿ ಇಲ್ಲಿಂದ ಒಳಗಡೆಯಿಂದ ಫಸ್ಟ್ ಗಾಡಿ ಒಳ್ಳೆ ಆಫರ್ ರೇಟ್ ಅಲ್ಲೇ ಕೊಡೋಣ. 2016 ಮಾಡಲ್
SUV 500. ಓಕೆ 2016 ಮಾಡಲು. ಮಾರ್ಕೆಟಲ್ಲಿ ಎಲ್ಲ 10 ಲಕ್ಷ 11 ಲಕ್ಷ 9.5 ಲಕ್ಷ 9 ಲಕ್ಷ ಇದೆ. ಓಕೆ ಜಸ್ಟ್ 7.5 ಲಕ್ಷ ಕೊಟ್ಬಿಡೋಣ. ಇನ್ನೊಂದು ಪ್ರೈಸ್ ಹೇಳಿ ಸರ್. ಹಾಗೆ ಫ್ರೆಂಡ್ಸ್ ಇನ್ನೊಂದು ರೆನಾಲ್ಡ್ ಫ್ಲೂಯೆನ್ಸ್ ಇದೆ ನೋಡಿ, ಫ್ಲೂಯೆನ್ಸ್ ಬಗ್ಗೆ ಹೇಳಿ ಸರ್. ಗಾಡಿ ಬಂದು ಬರೀ 60,000 ಓಡಿದೆ, ಡೀಸೆಲ್ ಮ್ಯಾನ್ಯುವಲ್. ಫ್ಲೂಯೆನ್ಸ್ ಓಕೆ ಓಕೆ. ಪುಷ್ ಬಟನ್ ಸ್ಟಾರ್ಟ್, ಫುಲ್ಲಿ ಟಾಪ್ ಎಂಡ್ ಗಾಡಿ. ಗಾಡಿ ನೋಡ್ತಾ ಇರ್ಬೋದು, ಸಕ್ಕತ್ತಾಗಿದೆ ಮೇಂಟೈನ್ ಮಾಡೋರೆ. ಬ್ಲಾಕ್ ಕಲರ್, ಒಂದು ಸಿಂಗಲ್ ಸ್ಕ್ರಾಚ್ ಕೂಡ ಇಲ್ಲ. ಓಕೆ. ಗಾಡಿ ಬಂದು ಹೆಡ್ಲೈಟ್ ನೋಡ್ರೆ ಗೊತ್ತಾಗುತ್ತೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ, ಹೊಸ ಟೈರ್ ಇದೆ. ಬರೀ 60,000 ಓಡಿದೆ. ಬರೀ 60,000 ಓಡಿದೆ. ಹೌದು, ಡೀಸೆಲ್ ಮ್ಯಾನ್ಯುವಲ್ ಸೆಡಾನ್ ವೆಹಿಕಲ್ ಆಗಿದೆ. ನಿಮ್ಗೆ ಒಳ್ಳೆ ಮೈಲೇಜ್ ಕೂಡ ಡೀಸೆಲ್ ಬರುತ್ತೆ. ಇದು ಗಾಡಿ ಬಂದ್ಬಿಟ್ಟು ನಮ್ ಕೋಟಿಂಗ್ ಇರೋದೇ 3,99,000 ಕೋಟಿಂಗ್ ಇರೋದು. 2012 ಮಾಡಲ್ ಗಾಡಿ ಆಗಿದೆ. ನಿಮ್ ಕಡೆ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು ಫೈನಲ್ 3,60,000 ಆಗುತ್ತೆ. 3,60,000. 3,60,000 ಫೈನಲ್ ಆಗುತ್ತೆ. ಓಕೆ. ಏನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ ಸರ್ ಬಂದ್ರೆ? ಆನ್ಟೇಬಲ್ 4 ಲಕ್ಷ ಇರೋದು 40,000 ಮಾಡಿದೀವಿ. ನಮ್ಗೆ ಆನ್ಟೇಬಲ್ ಏನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಡಿ ಸರ್, ಕಸ್ಟಮರ್ ಬರ್ಲಿ ಮಾಡ್ಕೊಡ್ತೀವಿ. ಇದು ಆಕ್ಟಾವಿಯಾ ಇನ್ನೊಂದು ಐತಾ ಸರ್? ಆಕ್ಟಾವಿಯಾ ಅದು ಸೇಲ್ ಆಯ್ತು. ಓಕೆ ಓಕೆ. ಇದಷ್ಟೇ 2014 ಮಾಡಲ್ ಡೀಸೆಲ್ ಆಟೋಮೆಟಿಕ್. ಓಕೆ. DSG ಗೇರ್ ಬಾಕ್ಸ್ ಬರುವಂತ ಗಾಡಿ, ಫುಲ್ಲಿ ಟಾಪ್ ಎಂಡ್ ಗಾಡಿ ವಿತ್ ಸನ್ ರೂಫ್ ಮೂನ್ ರೂಫ್ ಎಲ್ಲ ಬರುತ್ತೆ. ಡೀಸೆಲ್ ಅಲ್ಲೇ ನಿಮ್ಗೆ ಆಟೋಮೆಟಿಕ್ ಆದ್ರೂ 18 to 20 ಮೈಲೇಜ್ ಬರುತ್ತೆ. ಗಾಡಿ ಬಂದು 35 lakhs ಹೊಸ ಗಾಡಿ ಇರೋದು. ನಮ್ದು ಕೋಟಿಂಗ್ ಇರೋದೇ ಬರೀ 9 ಲಕ್ಷ. ನಿಮ್ ಕಡೆ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು 8,10,000 ಕೊಟ್ಬಿಡೋಣ. ಇನ್ನೊಂದು ರೇಟ್ ಹೇಳ್ತೀರಾ ಸರ್? ಡೀಸೆಲ್ 8 ಲಕ್ಷ ಕೊಟ್ಬಿಡೋಣ. 8 ಲಕ್ಷಕ್ಕೆ ಕೊಡ್ತೀರಾ? 8 ಲಕ್ಷಕ್ಕೆ ಫೈನಲ್ ಮಾಡಿ ಕೊಟ್ಬಿಡೋಣ. ಎರ್ಟಿಗಾನು ಇದೆ ನೋಡಿ ವೀಕ್ಷಕರೇ, ಟಾಪ್ ಅಂಡ್ ಪೆಟ್ರೋಲ್ ಮ್ಯಾನ್ಯುವಲ್ ಎರ್ಟಿಗಾ ನೋಡ್ತಾರೆ ಅವ್ರಿಗೆ. 2014 ಮಾಡಲ್, ಬರೀ 62,000 ಓಡಿರೋ ಗಾಡಿ. ಓಕೆ. ZXi ಪ್ಲಸ್ ಫುಲ್ ಟಾಪ್ ಎಂಡ್ ಗಾಡಿ ಆಗಿದೆ. ಲೋ ಬಜೆಟ್ ಅಲ್ಲಿ ಒಂದು 7 ಸೀಟರ್ ಮಾರುತಿ ಗಾಡಿ ನೋಡ್ತಿರೋ ಅವ್ರಿಗೆ 6,85,000 ನಮ್ ಕೋಟಿಂಗ್ ಇರೋದು. ನಿಮ್ ಕಡೆ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು 6,40,000 ಫೈನಲ್ ಮಾಡಿ ಕೊಡೋಣ. ಎಷ್ಟು ಸರ್ ಪ್ರೈಸ್? 6,40,000 ಫೈನಲ್ ಆಗುತ್ತೆ. ಓಕೆ. ಅದರಲ್ಲೂ 2014 ಮಾಡಲ್ ZXi ಟಾಪ್ ಎಂಡ್ ವೆಹಿಕಲ್. ಓಕೆ. ನೆಕ್ಸ್ಟ್ ಇನ್ನೊಂದು ಸಿಯಾಜ್ ಇದೆಯಲ್ಲ ಸರ್? ಮಾರುತಿ ಸುಜುಕಿ ಸಿಯಾಜ್ ಗಾಡಿ ಬಂದು ಆಲ್ಫಾ ವೇರಿಯಂಟ್ ಆಗಿದೆ. ಓಕೆ. ಫುಲ್ ಟಾಪ್ ಎಂಡ್ ವೆಹಿಕಲ್. ನಿಮ್ಗೆ ಹೊಸ ಗಾಡಿ ಒಂದು 16-17 ಲಕ್ಷ ಇದೆ. ಓಕೆ. ಇದು ಗಾಡಿ ಬಂದ್ಬಿಟ್ಟು ನಮ್ದು ಕೋಟಿಂಗ್ ಇರೋದೇ ಜಸ್ಟ್ 9,45,000 ಕೋಟಿಂಗ್ ಇದೆ. ನಿಮ್ ಕಡೆ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು 8,60,000 ಫೈನಲ್ ಆಗುತ್ತೆ. 8,60,000ಕ್ಕೆ 2020 ಮಾಡಲ್. 2020 ಮಾಡಲ್ ಬರೀ 50,000 ಓಡಿದೆ. ಮ್ಯಾನ್ಯುವಲ್ ಪೆಟ್ರೋಲ್ ಸಿಯಾಜ್ ಆಲ್ಫಾ ಫುಲ್ ಟಾಪ್ ಎಂಡ್ ಗಾಡಿ 8,60,000ಗೆ ಫೈನಲ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಆಲ್ಟ್ರೋಸ್ ಇದೆಯಲ್ಲ ಸರ್? ಹೌದು. ಇದೆಷ್ಟನೇ ಮಾಡಲ್ ಸರ್? XZ ಪ್ಲಸ್ 2021 ಮಾಡಲ್. ಓಕೆ. ಗಾಡಿ ಬಂದು ಎಲಿಫೆಂಟ್ ಗ್ರೇ ಕಲರ್ ಆಗಿದೆ. 30,000 ಚಿಲ್ಲರೆ ಓಡಿದೆ. 30,000 ಓಡಿದ್ಯಾ? ಹೌದು, 30,000 ಚೇಂಜ್ ಓಡಿದೆ. ಫುಲ್ ಟಾಪ್ ಎಂಡ್ ಗಾಡಿ. ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್, ಪುಷ್ ಬಟನ್ ಸ್ಟಾರ್ಟ್ ಗಾಡಿ ಆಗಿದೆ. ಗಾಡಿ ಬಂದು ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಒಳ್ಳೆ ಸೀಟಿಂಗ್ಸ್ ಕೂಡ ಇದೆ. ಇದು ಗಾಡಿ ನಮ್ದು ಕೋಟಿಂಗ್ ಇರೋದು 7,45,000 ಕೋಟಿಂಗ್ ಇರೋದು. ಫೈನಲ್ ನಿಮ್ ಕಡೆಯಿಂದ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು 6,90,000 ಫೈನಲ್ ಆಗುತ್ತೆ. 6,90,000. 6,90,000ಗೆ 21 ಮಾಡಲ್ ಟಾಟಾ ಆಲ್ಟ್ರೋಸ್ ಗಾಡಿ ಕೊಡೋಣ. ಓಕೆ ಓಕೆ ಓಕೆ. ನೆಕ್ಸ್ಟ್ ಹಾಗೆ ಇನ್ನೊಂದು i20 ಸರ್. 2016 ಮಾಡಲ್ ಸ್ಪೋರ್ಟ್ಸ್ ವೇರಿಯಂಟ್. ಓಕೆ. ಗಾಡಿ ಬಂದು ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. 16 ಮಾಡಲ್ ಗಾಡಿ, ರೆಡ್ ಕಲರ್ ಗಾಡಿ ಆಗಿದೆ. ಇದು ಗಾಡಿ ನಾನು ಕೋಟಿಂಗ್ ಮಾಡ್ತಿರೋದೇ ಜಸ್ಟ್ 5,45,000. ಓಕೆ. ಫೈನಲ್ ಟು ಫೈನಲ್ ನಿಮ್ ಕಡೆ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು 5,20,000ಗೆ 16 ಮಾಡಲ್ Elite i20 ಕೊಡೋಣ. ಓಕೆ ಓಕೆ ಓಕೆ. ನೋಡ್ತಾ ಇರ್ಬೋದು ಗಾಡಿ ಇದು ಕಂಡೀಷನ್ ಹೇಗಿದೆ ಅಂತ. ಎಷ್ಟನೇ ಮಾಡಲ್ ಅಂದ್ರಿ ಸರ್ ಇದು? 2016 ಮಾಡಲ್ ಗಾಡಿ ಆಗಿದೆ. ಓಕೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. ಪ್ರೈಸ್ ಎಷ್ಟು ಅಂದ್ರಿ ಸರ್? 5,20,000ಗೆ ಫೈನಲ್ ಆಗುತ್ತೆ. 5,20,000. ಹೌದು. ಹೋಂಡಾ CR-V ಒಂದು ಲೋ ಬಜೆಟ್ ಅಲ್ಲಿ ಡೀಸೆಲ್ ಸನ್ರೂಫ್ ಇರುವಂತ ಗಾಡಿ, SUV ವೆಹಿಕಲ್ಸ್ ಬೇಕು ಅನ್ನೋರ್ಗೆ ಆರಾಮಾಗಿ ಇದನ್ನ ತಗೋಬಹುದು. ಹೋಂಡಾ CR-V 2008 ಮಾಡಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವಿತ್ ಸನ್ರೂಫ್ ಕೂಡ ಬರುತ್ತೆ. 4x4 ಮ್ಯಾನ್ಯುವಲ್ ಗಾಡಿ. 4,75,000 ನಮ್ ಕೋಟಿಂಗ್ ಇದೆ. ಗಾಡಿ ಬಂದ್ಬಿಟ್ಟು 82,000 ಓಡಿದೆ. ಫೈನಲ್ ಟು ಫೈನಲ್ ನಿಮ್ ಕಡೆ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು 4,30,000 ಫೈನಲ್ ಮಾಡ್ಕೊಡೋಣ. 4,30,000ಕ್ಕೆ SUV ವೆಹಿಕಲ್ 4x4 ಸನ್ರೂಫ್ ಇರುವಂತ ಗಾಡಿ ಕೊಡೋಣ. ಓಕೆ ಓಕೆ ಓಕೆ. ನೆಕ್ಸ್ಟ್ ಇನ್ನೊಂದು ಕೊರೋಲಾ ಇದೆಯಲ್ಲ ಸರ್? ಕೊರೋಲಾ ಆಲ್ಟಿಸ್ ಪುಷ್ ಬಟನ್ ಸ್ಟಾರ್ಟ್ ಫುಲ್ ಟಾಪ್ ಅಂಡ್ 13 ಮಾಡಲ್ ಪೆಟ್ರೋಲ್ ವೆಹಿಕಲ್. ಓಕೆ. ಗಾಡಿ ಬಂದು ಟೊಯೋಟಾ ಅಂದ್ರೆ ಗೊತ್ತಲ್ಲ, ಇಂಜಿನ್ ಕೆಪಾಸಿಟಿ ಎಲ್ಲ ಚೆನ್ನಾಗಿರುತ್ತೆ. 5 ಲಕ್ಷ ಓಡಿರೋ ಅಳ್ಳಾಡಲ್ಲ. ಗಾಡಿ ಬಂದ್ಬಿಟ್ಟು 2013 ಮಾಡಲ್ ಆಗಿದೆ. ಪುಷ್ ಬಟನ್ ಸ್ಟಾರ್ಟ್ ಫುಲ್ ಟಾಪ್ ಅಂಡ್ ವೆಹಿಕಲ್ ಆಗಿದೆ. ಜಸ್ಟ್ 4,20,000 ಕೊಟ್ಬಿಡೋಣ. ಇನ್ನೊಂದು ಪ್ರೈಸ್ ಹೇಳ್ತೀರಾ ಸರ್? ಅಲ್ಲಿ ನೋಡಿ 4,65,000 ನಮ್ ಕೋಟಿಂಗ್ ಇರೋದು. ನಿಮ್ ಕಡೆ ಬಂದ್ರೆ ವಿಡಿಯೋ ನೋಡ್ಕೊಂಡು 4,15,000 ಕೊಟ್ಬಿಡೋಣ.
ಹಾಗೆ ನೆಕ್ಸ್ಟ್ ಇನ್ನೊಂದು ಗ್ರ್ಯಾಂಡ್ i10 ನಿಯೋಸ್ ಇದೆ ನೋಡಿ, 2020 ಮಾಡಲ್, 20 ಮಾಡಲ್ ಸ್ಪೋರ್ಟ್ಸ್ ಆಪ್ಷನಲ್. ಓಕೆ 80,000 ಓಡಿದೆ, ಸಿಂಗಲ್ ಓನರ್ ಗಾಡಿ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ, ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್, ಒಳ್ಳೆ ಸಿಟ್ಟಿಂಗ್ಸ್ ಮತ್ತೆ ಒಳ್ಳೆ ಸಿಸ್ಟಮ್, ಎಲ್ಲ ನ್ಯಾವಿಗೇಷನ್, ಪ್ರತಿಯೊಂದು ಎಲ್ಲ ಫೀಚರ್ಸ್ ಬರುವಂತ ಗಾಡಿ. 20 ಮಾಡಲ್ ಗಾಡಿ ಆಗಿದೆ. ಓಕೆ 6,49,000 ನಮ್ ಕೋಟಿಂಗ್ ಇರೋದು, 6,50,000 ನಮ್ ಕೋಟಿಂಗ್ ಇರೋದು. ಓಕೆ ವಿಡಿಯೋ ನೋಡ್ಕೊಂಡು ನಿಮ್ ಕಡೆಯಿಂದ ಯಾರೇ ಬಂದ್ರು 6 ಲಕ್ಷಕ್ಕೆ ಫೈನಲ್ ಆಗುತ್ತೆ. 6 ಲಕ್ಷಕ್ಕೆ 20 ಮಾಡಲ್, 20 ಮಾಡಲ್ ಸಿಂಗಲ್ ಓನರ್ ಸ್ಪೋರ್ಟ್ಸ್ ಆಪ್ಷನಲ್ ನಿಯೋಸ್ ಕೊಡೋಣ. ನೆಕ್ಸಾನ್ ಅನ್ನೋರ್ಗೆ ಇನ್ನೊಂದು ನೆಕ್ಸಾನ್ ಇದೆ ನೋಡಿ, ನಮ್ಮಲ್ಲಿ 5 ನೆಕ್ಸಾನ್ ಇದೆ. ಓಕೆ ಡೀಸೆಲ್, ಮ್ಯಾನ್ಯುವಲ್ ಇದೆ, ಡೀಸೆಲ್ ಇದೆ, ಪೆಟ್ರೋಲ್ ಇದೆ, ಮತ್ತೆ ನಿಮ್ಗೆ ಎಲ್ಲಾ ಬಜೆಟ್ ಅಲ್ಲೂ ಇದೆ. 7ರಿಂದ ನೆಕ್ಸಾನ್ 7.5 ಸ್ಟಾರ್ಟ್ ಆದ್ರೆ 10.5-11 ಲಕ್ಷ ತನಕ ಒಂದು 6-7 ಗಾಡಿ ನೆಕ್ಸಾನ್ ಇದೆ. ಇದು 2023 ಮಾಡಲ್. ಓಕೆ ಜಸ್ಟ್ 15 ತಿಂಗಳು ಗಾಡಿ ಅಷ್ಟೇನೆ, 15 ತಿಂಗಳು ಗಾಡಿ. ಓಕೆ ಇದರಲ್ಲಿ ನಿಮ್ಗೆ ಏರ್ ಬ್ಯಾಗ್, ABS ಮತ್ತೆ ಮ್ಯಾಗ್ ವೀಲ್ ತೋರಿಸಿ, ಡೈಮಂಡ್ ಕಟ್ ಮ್ಯಾಗ್ ವೀಲ್ ಬರುತ್ತೆ. ಓಕೆ ಜೊತೆಗೆ ಸನ್ ರೂಫ್ ಕೂಡ ಬರುತ್ತೆ. ಸನ್ ರೂಫ್ ಬಂದ್ಬಿಡುತ್ತೆ. ಸನ್ ರೂಫ್ ಬರುತ್ತೆ. ಓಕೆ ಇದು ಬರೀ 23,000 ಓಡಿದೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. 23 ಮಾಡಲ್, 23 ಮಾಡಲ್ ಬರೀ 23,000 ಓಡಿದೆ. 23,000 ಓಡಿದೆ. ಓಕೆ ಎಲಿಫೆಂಟ್ ಗ್ರೇ ಕಲರ್, 18 ತನಕ ಮೈಲೇಜ್ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಪೆಟ್ರೋಲ್ ಅಲ್ಲಿ ಏನೂ ಮೇಂಟೆನೆನ್ಸ್ ಬರಲ್ಲ, ಲೋ ಮೇಂಟೆನೆನ್ಸ್ ವೆಹಿಕಲ್ ಅಂತಾನೆ ಹೇಳ್ಬೋದು. ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಹೊಸ ಗಾಡಿ ಒಂದು 13.5-14 ಲಕ್ಷ ಇತ್ತು. ಓಕೆ ಇದು ನಮ್ ಕೋಟಿಂಗ್ ಇರೋದು 10.5 ಲಕ್ಷ. ಓಕೆ ಫೈನಲ್ ಅಂದ್ರೆ ಸರ್, ಫೈನಲ್ ನಿಮ್ ಕಡೆ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು 10 lakhs ಫೈನಲ್ ಆಗುತ್ತೆ. 10 ಲಕ್ಷಕ್ಕೆ 23 ಮಾಡಲ್, 23 ಮಾಡಲ್ 10 ಲಕ್ಷಕ್ಕೆ ಸಿಂಗಲ್ ಓನರ್ ಗಾಡಿ ಕೊಡೋಣ. ಅದರಲ್ಲೂ ಬರೀ 23,000 ಓಡಿದೆ. ಹೌದು. ಹಾಗೆ ನೆಕ್ಸ್ಟ್ ಇನ್ನೊಂದು XUV500 ಸರ್, 2018 ಮಾಡಲ್, ಪುಷ್ ಬಟನ್ ಸ್ಟಾರ್ಟ್, ಸಿಂಗಲ್ ಓನರ್, ಬ್ಲಾಕ್ ಬ್ಯೂಟಿ. ಓಕೆ XUV500 ಗಾಡಿ ಬಂದು ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಪುಷ್ ಬಟನ್ ಸ್ಟಾರ್ಟ್, ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ ಎಲ್ಲ ಫೀಚರ್ಸ್ ಬರುವಂತ ಗಾಡಿ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಓಕೆ 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 W9 ಹೌದು, ಸಿಂಗಲ್ ಓನರ್ ಗಾಡಿ ಆಗಿದೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. ಓಕೆ ಇದು ನಮ್ ಕೋಟಿಂಗ್ ಇರೋದೇ 11.5 ಲಕ್ಷ ಕೋಟಿಂಗ್ ಇರೋದು. ನಿಮ್ ಕಡೆ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು 10,75,000 ಫೈನಲ್ ಮಾಡಿ ಕೊಡೋಣ. 10,75,000. ಓಕೆ ಓಕೆ. ಹಾಗೆ ಫ್ರೆಂಡ್ಸ್ ಇನ್ನೊಂದು XUV ಇದೆ ನೋಡಿ, ತುಂಬಾನೇ ಬ್ಯೂಟಿಫುಲ್ ಆಗಿರೋ ವೈಟ್ ಕಲರ್ XUV500 W8 ವೇರಿಯಂಟ್. ಓಕೆ ಓಕೆ. ಇದು ಗಾಡಿ ಬಂದು ಒಳ್ಳೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್, ಒಳ್ಳೆ ಇಂಟೀರಿಯರ್, ಪ್ರತಿಯೊಂದು ಆಪ್ಷನ್ ಇದೆ. ಓಕೆ ಓಕೆ. 60,000 ಶೋರೂಮ್ ಮೇಂಟೆನೆನ್ಸ್. ಬರೀ 60,000 ಹೊಡಿದ್ಯಾ? ಬರೀ 60,000 ಹೊಡಿದೆ. ಓಕೆ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರುವಂತ ಗಾಡಿ, ವೈಟ್ ಕಲರ್, 2012 ಮಾಡಲ್ XUV500. ಓಕೆ ನೋಡ್ತಾ ಇರ್ಬೋದು. ನಮ್ಮಲ್ಲಿ ಒಂದು 10 ಗಾಡಿ ಇದೆ XUV500. ಬರೋರಿಗೆ ಎಲ್ಲಾ ತರ ಕಲರ್ಸ್, ಎಲ್ಲಾ ತರ ಬಜೆಟ್ ಅಲ್ಲೂ ಇದೆ. ಪ್ರೈಸ್ ಸರ್ ಇದ್ರದ್ದು 6,25,000ಗೆ ಫೈನಲ್ ಆಗುತ್ತೆ. ಇನ್ನೊಂದು ಪ್ರೈಸ್ ಹೇಳ್ತೀರಾ? 6,75,000 ನಮ್ ಕೋಟಿಂಗ್ ಇರೋದು. Okay. ಫುಲ್ ಟಾಪ್ ಎಂಡ್ ಗಾಡಿ, ಕಡಿಮೆ ಓಡಿರೋ ಗಾಡಿ, ವೈಟ್ ಕಲರ್ ಗಾಡಿ ಆಗಿದೆ. ಓಕೆ 6,25,000ಗೆ 6,75,000 ಕೋಟಿಂಗ್ ಇರೋದು. 6,25,000 ಫೈನಲ್ ಆಗುತ್ತೆ. ಓಕೆ ಓಕೆ. ಇನ್ನೊಂದು ಬ್ರೆಜಾ ಇದೆ ನೋಡಿ, 2018 ಮಾಡಲ್ ಬ್ರಿಜಾ ಆಟೋಮೆಟಿಕ್ ನೋಡೋರ್ಗೆ. ಓಕೆ 2018 ಮಾಡಲ್ ಡೀಸೆಲ್ ವೆಹಿಕಲ್, ಫುಲ್ ಟಾಪ್ ಅಂಡ್ ZDI ಗಾಡಿ ಆಗಿದೆ. ಓಕೆ ಆಟೋಮೆಟಿಕ್ ಗಾಡಿ ಆಗಿದೆ. ನಿಮ್ಗೆ ಎಲ್ಲಾ ಫ್ಯೂಚರ್ಸ್ ಬರುತ್ತೆ, ಒಳ್ಳೆ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ ಡೀಸೆಲ್ ಗಾಡಿ ಆಗಿರೋದ್ರಿಂದ ಒಳ್ಳೆ ಚಾನ್ಸ್ ರೇಟ್ ಅಲ್ಲೇ ಕೊಟ್ಬಿಡೋಣ. ಚಾನ್ಸ್ ಪ್ರೈಸ್ ಸರ್? ಹೌದು ಹೇಳಿ ಸರ್. ಚಾನ್ಸ್ 18 ಮಾಡಲ್ ಗಾಡಿ ಆಗಿದೆ. 7,85,000 ನಮ್ ಕೋಟಿಂಗ್ ಇರೋದು. ನಿಮ್ ಕಡೆ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು 7,10,000 ಕೊಟ್ಬಿಡೋಣ. 7,10,000ಕ್ಕೆ ZDI ವೇರಿಯಂಟ್, ZDI ಡೀಸೆಲ್ ಆಟೋಮೆಟಿಕ್.